ನಮಸ್ಕಾರ. ಮೂರಂತಸ್ತಿನ ಕಟ್ಟಡ, ಸುತ್ತಲೂ ಹಸಿರು ವನಸಿರಿಯಿಂದ ತುಂಬಿ ಕಂಗೊಳಿಸುತ್ತಿತ್ತು. ಯಾರೇ ನೋಡಿದ್ರೂ ಒಮ್ಮೆ ವಾವ್ ಎಂದು ಅಚ್ಚರಿ ಪಡುವಂತಿರುವ ಆ ಅರಮನೆಯಂತಿರುವ ಮನೆಯ ಗೇಟಿನಿಂದ ಒಳ ಹೋದಾಗಲೇ ತಿಳಿಯುವುದು ಅಲ್ಲಿನ ಆಕರ್ಷಣೆ ಏನೆಂಬುದು. ಬಣ್ಣ ಬಣ್ಣದ ಹೂವಿನ ಗಿಡಗಳು ಸುತ್ತಲೂ ನಾಚುತ್ತಾ ಪರಿಮಳ ಹರಡುತ್ತಾ ಸೂರ್ಯರಶ್ಮಿಗೆ ನರಳಲಿಸುತ್ತಿದ್ದವು. ತಾವೇನು ಕಡಿಮೆ ಇಲ್ಲ ಎಂಬ ಮಟ್ಟಿಗೆ ಸಾಲಾಗಿ ಮಾವಿನ ಹಣ್ಣು, ಚಿಕ್ಕು ಪೇರಳೆ, ದಾಳಿಂಬೆ ಇನ್ನು ಅನೇಕ ಹಣ್ಣಿನ ಮರಗಳು ಬಿಸಿಲಿಗೆ ಹಸಿರೆಲೆಯನ್ನು ಒಳಗುಟ್ಟಿಸುತ್ತಿದ್ದವು. ಅಮೃತಶಿಲೆಯ ಬಣ್ಣದ ಗೋಡೆಗಳು ತುಂಬಾ ಆಕರ್ಷಕ, ಹಾಗೆಯೇ ಮಜಬೂತಾದ ಹಾಸುಗಳು ನೋಡುಗರ ಕಣ್ಮನ ಸೆಳೆಯುತ್ತಿತ್ತು. ಕುಸುರಿ ಕೆತ್ತನೆಯಲ್ಲಿ ಕೆತ್ತಿದ ಕಂಚಿನ 2 ಆನೆಗಳ ವಿಗ್ರಹ ಒಳ ಹೋಗುಗರಿಗೆ ಸ್ವಾಗತ ಕೋರುವಂತೆ ನಿಲ್ಲಿಸಿದ್ದರು. ಬಣ್ಣ ಬಣ್ಣದ ಮೆತ್ತನೆಯ ಕಾರ್ಪೆಟ್, ಒಳ ಹೋದಂತೆ ಹಂಸಪಲ್ಲಕ್ಕಿಯಂತಿರುವ ದೊಡ್ಡದಾದ ಸೋಫಾ ಇನ್ನೂ ಹೆಚ್ಚು ಶ್ರೀಮಂತಿಕೆಯನ್ನು ಎತ್ತಿ ತೋರುತ್ತಿತ್ತು. ಒಟ್ಟಿನಲ್ಲಿ ಶ್ರೀಮಂತಿಕೆಯಿಂದ ಲಲಿತಾ ಪ್ಯಾಲೇಸ್ ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ತಂದುಕೊಟ್ಟಿತ್ತು. ಅಂದು ಲಲಿತಾ ಪ್ಯಾಲೇಸ್ನ ನವವಧುವಿನಂತೆ ಕಂಗೊಳಿಸುತ್ತಿತ್ತು. ಆಳು ಕಾಳುಗಳಿಂದ ಹಿಡಿದು ಮನೆಯ ಯಜಮಾನರಾದ ಸದಾನಂದರಾಯರು ಸಹ ಉತ್ಸಾಹದಿಂದ ಓಡಾಡುತ್ತಿದ್ದರು. 3 ವರ್ಷಗಳ ಕಾಲ ಮಗನನ್ನು ಹೆಚ್ಚಿನ ಓದಿಗಾಗಿ ವಿದೇಶಕ್ಕೆ ಕಳಿಸಿದ್ದರು. ಓದಿನ ಜೊತೆಗೆ ತಮ್ಮ ಫೀಲ್ಡ್ನಲ್ಲಿ ಹೆಚ್ಚುತ್ತಿರುವ ಕಾಂಪಿಟೇಷನ್ಗೆ ಹೆಚ್ಚಿನ ತರಬೇತಿ ಇದ್ದರೆ ಒಳ್ಳೆಯದೆಂಬ ಕಾರಣವೂ ಹೌದು. ಜೊತೆಗೆ ವಿದೇಶಕ್ಕೆ ಹೋದ ಮಗನು ಹಿಂತಿರುಗಿ ಬರುತ್ತಿದ್ದಾನೆ ಎಂಬ ಖುಷಿ ಅವರ ಪಾಲಿಗೆ ಏನೋ ಹೊಸ ಚೈತನ್ಯ ತಂದುಕೊಟ್ಟಿತ್ತು. ಅವರ ಸ್ನೇಹಿತರೆಲ್ಲರೂ, ಸದು, ನಿನ್ನ ಮಗ ವಿದೇಶದ ಗಾಳಿ ಕುಡಿದು ತಾಯ್ನಾಡಿಗೆ ವಾಪಸ್ ಬರ್ತಾನೆ ಅಂತ ಕನಸು ಕಾಣ್ಬೇಡ, ನೀನೇ ಸುಮ್ಮನೆ ಹೋಗಿ ನೋಡಿಕೊಂಡು ಬಾ ಎಂದು ತಮ್ಮ ಮಾತುಗಳಿಂದಲೇ ಅವರಿಗೆ ಹೆದರಿಸುತ್ತಿದ್ದರು. ಒಂದೊಮ್ಮೆ ಅವರಿಗೂ ಯೋಚನೆ ಬಂದಿತ್ತು. ಆದರೂ ಮಗನ ಮೇಲಿದ್ದ ವಿಶ್ವಾಸದಿಂದಾಗಿ ಮಗನಿಗಾಗಿ ತಮ್ಮ ಮಾತುಗಳನ್ನೆಲ್ಲ ತಡೆದುಕೊಂಡಿದ್ದರು. ಆ ದಿನ ಅವರಿಗೆ ವ್ಯಾಪಾರದಲ್ಲಿ ಕೋಟಿ ಲಾಭ ಬಂದಿರುವುದಕ್ಕಿಂತ ಹೆಚ್ಚಿನ ಉತ್ಸಾಹ, ಜೊತೆಗೆ ಮನಸ್ಸಿಗೆ ಇಡಿಸಲಾರದಷ್ಟು ಸಂತೋಷ ಕೂಡ. ಉಮೇಶರಾಯರು ಕಳೆದೆರಡು ತಲೆಮಾರಿನಿಂದ ಬಟ್ಟೆಯ ವ್ಯಾಪಾರಕ್ಕೆ ಹೆಸರುವಾಸಿಯಾಗಿದ್ದರು. ಹಾಗೆ ಅದರ ಅಸ್ತಿತ್ವಕ್ಕೂ ಒಡೆಯರಾಗಿದ್ದರು. ಆಗಿನ ಕಾಲದಲ್ಲಿಯೇ ಉಡುಗೆ ತೊಡುಗೆಯನ್ನು ತಮ್ಮದೇ ಶೈಲಿಯಲ್ಲಿ ವಿನ್ಯಾಸಗೊಳಿಸುವ ಕಲೆಯನ್ನು ಉಪಯೋಗಿಸಿಕೊಂಡು ಮಾರುಕಟ್ಟೆಯಲ್ಲಿ ಬಟ್ಟೆ ಉದ್ಯಮವನ್ನು ಸಣ್ಣದಾಗಿ ಪ್ರಾರಂಭಿಸಿದ ಹೆಗ್ಗಳಿಕೆ ಅವರ ಪಾಲಿಗೆ. ಇಂದು ಕನ್ನನ್ ಟೆಕ್ಸ್ಟೈಲ್ ಎಂಬುದು ಬಹು ಎತ್ತರದ ಸ್ಥಾನದಲ್ಲಿ ನಿಂತು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿತು. ತಮ್ಮ ಮೊಮ್ಮಗನಾದ ಸದಾನಂದರಾಯರಿಗೆ 5 ತಲೆಮಾರು ಕುಳಿತು ತಿಂದರೂ ಕರಗದಷ್ಟು ಆಸ್ತಿಯನ್ನು ಮಾಡಿಟ್ಟಿದ್ದರು. ಸದಾನಂದರಾಯರ ತಂದೆ ಸದಾಶಿವರಾಯರಿಗೆ ಈ ವ್ಯಾಪಾರ ವಹಿವಾಟು ಅಷ್ಟು ಚೆನ್ನಾಗಿ ತಿಳಿದಿರದ ಕಾರಣ ಹೆಚ್ಚು ಆಸಕ್ತಿ ವಹಿಸದೆ ಮಗನಿಗೆ ವಹಿಸಿಕೊಟ್ಟಿದ್ದರು. ತಮ್ಮ ಗ್ರಾಜ್ಯುಯೇಷನ್ ಮುಗಿಸಿದ ಬಳಿಕ ಸದಾನಂದರಾಯರು ಟೆಕ್ಸ್ಟೈಲ್ ಅನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸಿದರು. ಸದಾನಂದರಾಯರ ಪತ್ನಿ ಸರೋಜಾದೇವಿ 2 ಗಂಡು ಮಕ್ಕಳನ್ನು ಹೆತ್ತು ಸ್ವರ್ಗವಾಸಿಯಾಗಿದ್ದರು. ಪೂರ್ಣ ಮೊದಲ ಮಗನಾಗಿದ್ದ. MBA ಮಾಡಿ ತಮ್ಮದೇ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ. ಮಡದಿ ಕಾವ್ಯ ದಾಂಪತ್ಯ ಜೀವನದಲ್ಲಿ ಜೊತೆಯಾದವಳು. ಇನ್ನು ಕರ್ಣ ಕಿರಿಯ ಮಗ, ಜೊತೆಗೆ ತಂದೆಗೆ ತುಸು ಹೆಚ್ಚೆ ಅನಿಸುವಷ್ಟು ಪ್ರೀತಿ ಮಮಕಾರ. ಅಮ್ಮನ ಜೊತೆಗಿನ ನೆನಪು ಅವನಿಗಿಲ್ಲದಿದ್ದರೂ ಅವರನ್ನು ಫೋಟೋದಲ್ಲಿಯೇ ನೋಡಿ ಮೃದುವಾಗಿ ಬಿಡುತ್ತಿದ್ದ. ಪಪ್ಪ, ಯಾಕಿಷ್ಟು ಆತುರ ನಿಮ್ಗೆ? ಅವನು ಮನೆಗೆ ಬರದೆ ಮತ್ತೆಲ್ಲಿಗೆ ಹೋಗ್ತಾನೆ ಹೇಳಿ? ಹಿರಿಯ ಮಗ ಪೂರ್ಣನಿಗೆ ಅಪ್ಪನ ಸಂತೋಷದ ಸಂಗತಿ ತಿಳಿದಿರುವುದೇ. ಆದರೂ ಕೊಂಚ ಸತಾಯಿಸುವ ಮನಸ್ಸು. ಅವನಿಗೂ ನೆಚ್ಚಿನ ಪ್ರೀತಿಯ ತಮ್ಮನೆ. ಮತ್ತೆ ಇಷ್ಟು ದಿನ ಆದ್ಮೇಲೆ ಸ್ವದೇಶಕ್ಕೆ ಬರ್ತಾ ಇದ್ದಾನೆ ಪುಣ್ಯಾತ್ಮ. ಇದೇನು ಕಡಿಮೆ ಖುಷಿಯೇನು? ನನ್ನ ಸ್ನೇಹಿತರೆಲ್ಲ ಎಷ್ಟು ಹೆದರಿಸಿ ಬಿಟ್ಟಿದ್ದರು ನಂಗೆ. ಉಸ್ಸಪ್ಪ ಅಂತು. ನನಗಂತೂ ಕೈಕಾಲು ಆಡ್ತಾ ಇಲ್ಲ ಕಣ ಪೂರ್ಣ. ಖುಷಿಯಲ್ಲಿ ಒಂದೆರಡು ಹನಿ ಕಣ್ಣೀರು ಪಲ್ ಎಂದಿತು. ಕನ್ನಡಕವನ್ನು ಕೈಯಲ್ಲೇ ಹಿಡಿದೇ ಹೇಳಿದರು. ಅಪ್ಪನ ಭುಜವನ್ನು ಬಳಸ್ತಾ, ಡೋಂಟ್ ಬಿ ಎಕ್ಸೈಟೆಡ್ ಡ್ಯಾಡ್. ಅವರೆಲ್ಲ ಹೇಳಿದಂತೆ ಆಗೋಲ್ಲ ಅಲ್ವಾ, ಅಷ್ಟೇ ಸಾಕು. ನಡೀರಿ, ಅವನೇನು ಇನ್ನು ಬರ್ಬೋದು. ಅಪ್ಪನ ಜೊತೆ ಬಳಸಿಯೇ ಪೂರ್ಣನ ಹೊರಬರುವ ವೇಳೆಗೆ ಅಪರಿಚಿತ ಕರೆಯೊಂದು ಬಂದಿದ್ದುದರಿಂದ ರಿಸೀವ್ ಮಾಡಿ ಹೆಲೋ ಅನ್ನೋದ್ರೊಳಗೆ GJ ಹಾಸ್ಪಿಟಲ್ ನಿಂದ ಕಾಲ್ ಮಾಡ್ತಾ ಇರುವುದು. ನಿಮ್ಮ ತಮ್ಮನಿಗೆ ಕಾರ್ನಲ್ಲಿ ಬರುವಾಗ ಆಕ್ಸಿಡೆಂಟ್ ಆಗಿದೆ. ಇಷ್ಟು ಕೇಳಿಯೇ ಯಾವುದೋ ಆಘಾತಕ್ಕೆ ಒಳಗಾದವರಂತೆ ನಿಂತು ಬಿಟ್ಟ. ಮೊಬೈಲ್ ಕೈನಿಂದ ಜಾರಿತ್ತು. ಏನೋ ಆಗಿರ್ಬೇಕೆಂದೆನಿಸಿ ಕಾವ್ಯಳು ರೂಮಿನಿಂದ ಹೊರಬಂದು ನಿಂತಳು. ಏನಾಯ್ತು? ಯಾಕೆ ಈ ರೀತಿ ನಿಂತು ಬಿಟ್ಟೆ? ಶಾಕ್ ಓಡಿಸಿಕೊಂಡವರಾಗೆ. ಯಾರದು ಕಾಲ್? ರಾಯರಿಗೂ ಉದ್ವೇಗವೇ. ಆದರೂ ಹತ್ತಿಕ್ಕಿಕೊಂಡು ತಮ್ಮ ಮನದ ತುಮುಲವನ್ನು ಮರೆಮಾಚಿ ಪ್ರಶ್ನಿಸಿದರು ಮಗನಿಗೆ. ಶಾಕ್ನಲ್ಲಿದ್ದ ಪೂರ್ಣ, ಡ್ಯಾಡಿ, ಕರ್ಣನಿಗೆ ಆಕ್ಸಿಡೆಂಟ್.
ನಡುಗುವ ಸ್ವರದಲ್ಲಿ ಅರ್ಧಂಬರ್ಧ ಉಸಿರಿದ್ದಷ್ಟೇ ಕಾವ್ಯಾಳ ಜೋರಾದ ಮಾವಾ ಎಂಬ ಕೂಗು ಎಚ್ಚರಿಸಿತು. ಎದೆ ಹಿಡಿದುಕೊಂಡು ಕುಸಿದು ಬಿದ್ದ ಸದಾನಂದ ರಾಯರನ್ನು ನೋಡಿಯೇ ಪೂರ್ಣನಿಗೆ ಜೀವ ಹೋದಂತೆ ಅನುಭವವಾಯಿತು. ಸಾರಿ ಪೂರ್ಣ, ಅವರ ಕಂಡೀಷನ್ ಕ್ರಿಟಿಕಲ್ ಇದೆ. ಹಾರ್ಟ್ ಅಟ್ಯಾಕ್ ಮೇಜರ್ ಕೇಸ್. ಮೊದಲೇ ಒಂದು ಕಿಡ್ನಿಯಿಂದ ಜೀವ ಇಟ್ಟುಕೊಂಡಿದ್ದವರು. ಇನ್ನು ಏನು ಹೇಳೋಕೆ ಆಗೋಲ್ಲ. 24 ಅವರ್ ಅಬ್ಸರ್ವೇಷನ್ ಅಲ್ಲಿ ಇಡ್ಬೇಕಾಗುತ್ತೆ. ನೋಡೋಣ, ದೇವರ ಮೇಲೆ ಭಾರ ಹಾಕಿ. ಓಪ್ ಫಾರ್ ಬೆಸ್ಟ್. ಭುಜ ತಟ್ಟಿ ತಮ್ಮ ಕೆಲಸ ಆಯ್ತು ಎಂಬಂತೆ ಹೊರ ನಡೆದರು ಡಾಕ್ಟರ್ ಶ್ರೀನಿವಾಸನ್. ಫ್ಯಾಮಿಲಿ ಡಾಕ್ಟರ್ ಆದ್ದರಿಂದ ಯಾವುದೇ ಭರವಸೆ ಇದ್ದರೂ ಇಲ್ಲದಂತೆಯೂ ಪರಿಸ್ಥಿತಿ. ಕಾವ್ಯಳ ಪರಿಸ್ಥಿತಿ ಪೂರ್ಣನಿಗಿಂತ ಭಿನ್ನವೇನಾಗಿರಲಿಲ್ಲ. ತಂದೆಯ ಪ್ರೀತಿಯನ್ನು ಮಾವನಲ್ಲಿ ಕಾಣುತ್ತಿದ್ದಳು. ಪೂರ್ಣ ಹಾಗೂ ಕಾವ್ಯ ಕಾಲೇಜ್ನಲ್ಲಿ ಪರಸ್ಪರ ಪ್ರೀತಿಸಿ ಮದುವೆಯಾದ ಜೋಡಿ. ಮಧ್ಯಮ ದರ್ಜೆಯಲ್ಲಿ ಬೆಳೆದ ಅವಳಿಗೆ ಕಾಲೇಜ್ ಮುಗಿದ ಮೇಲೆ ತಿಳಿದದ್ದು ಪೂರ್ಣನ ಮನೆತನದ ಬಗ್ಗೆ. ಆ ವೇಳೆಗಾಗಲೇ ಅವರಿಬ್ಬರ ಪ್ರೀತಿ ಎಮ್ಮರವಾಗಿ ಬೆಳೆದಿತ್ತು. ಮನೆಯಲ್ಲಿ ಪೂರ್ಣನಿಗೆ ಅಪ್ಪನ ಒಪ್ಪಿಗೆ ಸಿಕ್ಕಿದ ಮೇಲೆ ಅವಳಿಗೆ ಹೇಳದೆ ಕಾಡಿಸಿ ಪೀಡಿಸಿ ನಂತರ ತನ್ನವಳನ್ನಾಗಿ ಮಾಡಿಕೊಂಡಿದ್ದ. ಅವಳಿಗೆ ಇಂದಿಗೂ ಆಶ್ಚರ್ಯವೇ. ಅವರು ಮನಸ್ಸು ಮಾಡಿದ್ದರೆ ಎಂಥ ಶ್ರೀಮಂತರನ್ನೇ ಮನೆಸೊಸೆಯನ್ನಾಗಿ ಮಾಡಿಕೊಳ್ಳಬಹುದಿತ್ತು. ಆದರೆ ತನ್ನಂತ ಅಪ್ಪನಿಲ್ಲದ ಹುಡುಗಿ ಮಧ್ಯಮ ಕುಟುಂಬದವಳಿಗೆ ಮಗಳಂತೆ ಪ್ರೀತಿ ನೀಡುತ್ತಿದ್ದರು. ನೆನಪಿನ ಸುಳಿಯಿಂದ ದುಃಖದ ಕಟ್ಟೆ ಹೊಡೆದು ಗಂಡನ ತೋಳಿಗೊರಗಿ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದಳು. ಮೊಬೈಲ್ ರಿಂಗ್ ಆಗಿದ್ದರಿಂದ ಆಗಲೇ ತಮ್ಮನ ನೆನಪಾಗಿತ್ತು. ಓ ಶಿಟ್ ಎಂದು ಮೊಬೈಲ್ ತೆಗೆದು ನೋಡಿದರೆ ತಮ್ಮನದೇ ಕಾಲ್. ಹೆಲೋ, ಹೇಗಿದ್ಯಾ? ಸಾರಿ ಕಣೋ, ಈಗ ಬರ್ತೀನಿ ಹಾಸ್ಪಿಟಲ್ಗೆ ಪಪ್ಪ ಎಂದು ಅರ್ಧದಲ್ಲಿಯೇ ನಿಲ್ಲಿಸಿದ್ದ. ಅಯ್ಯೋ ಅಣ್ಣ, ನಾನು ಮನೆಗೆ ಬಂದು ಆಗ್ಲೇ 10 ನಿಮಿಷ ಆಯ್ತು ಕಣೋ. ಎಲ್ಲಿದ್ಯಾ? ಪಪ್ಪ ಎಲ್ಲಿ? ಪೂರ್ಣನಿಗೆ ಏನೊಂದು ಅರ್ಥವಾಗಲಿಲ್ಲ. ತಕ್ಷಣ ತಮ್ಮನಿಗೆ, ಸರಿ ಅದೆಲ್ಲ ನಂತರ ಮಾತನಾಡೋಣ, ನೀನು ಸದ್ಯ ಹುಷಾರಾಗಿದ್ಯಾ ಅಲ್ವಾ, ಅಷ್ಟೇ ಸಾಕು ಎಂದು ತಾವಿರುವ ಆಸ್ಪತ್ರೆಯ ವಿಳಾಸ ಕೊಟ್ಟು ಇನ್ನೊಂದು ಮಾತನಾಡುವ ವೇಳೆಗೆ ಕಾಲ್ ಕಟ್ ಮಾಡಿ ಆಗಿತ್ತು. ಹೆಂಡತಿಯ ಮುಖ ನೋಡಿದನು. ಇಬ್ಬರಿಗೂ ಏನೊಂದು ತಿಳಿಯದೆ, ಹಾಗಿದ್ದರೆ ನನಗೆ ಬಂದಿದ್ದು ಫಾಲ್ಸ್ ಕಾಲ್. ಓ ಶಿಟ್ ಎಂದು ಮುಷ್ಟಿ ಹಿಡಿದು ಹಲ್ಲು ಕಡಿದ. ಆ ನಂಬರ್ನನ್ನು ತನ್ನ ಫ್ರೆಂಡ್ SP ಶಂಕರ್ಗೆ ನೀಡಿ ಆದಷ್ಟು ಬೇಗ ಯಾರಂತ ತಿಳಿದುಕೊಂಡು ಹೇಳಲು ಹೇಳಿದ. ಇದ ಕರ್ಣನಿಗೆ ಏನೆಂದು ತಿಳಿಯದೆ, ಮನೆಯಲ್ಲಿರುವವರೆಲ್ಲರೂ ಎಲ್ಲಿ ಹೋದರು ಎಂಬುದು ತಿಳಿಯದೆ ಕಾರನ್ನು ತಾನೇ ಡ್ರೈವ್ ಮಾಡಿಕೊಂಡು 15 ನಿಮಿಷಕ್ಕೆ ಅಣ್ಣ ಹೇಳಿದ ವಿಳಾಸ ಬಂದು ತಲುಪಿದ. ಕಾರಿಡಾರ್ನಲ್ಲಿ ತಮ್ಮ ನಡೆದು ಬರುವುದನ್ನು ನೋಡಿ ಹೆಮ್ಮೆ ಅನಿಸಿತು ಪೂರ್ಣನಿಗೆ. ಅವನ ಸ್ನೇಹಿತರು ಬಹಳಷ್ಟು ಜನ ನಿನ್ನ ತಮ್ಮ ಇನ್ನು ಭಾರತಕ್ಕೆ ಮರಳುವುದಿಲ್ಲವೆಂದು ಹೇಳುತ್ತಿದ್ದರು. ಹಾಗಾಗ ಈಗ ಹೆಮ್ಮೆಯಿಂದ ಹೇಳಿಕೊಳ್ಬಹುದಿತ್ತು. ಆದ್ರೆ ಆ ಕ್ಷಣಕ್ಕೆ ಅಪ್ಪನ ಮುಖ ನೆನಪಿಗೆ ಬಂದು ಅವನ ಕಂಗಳು ದುಃಖದಿಂದ ಮಡುಗಟ್ಟಿದವು. ಅಣ್ಣನನ್ನು ನೋಡಿದ್ದೆ, ಅದೇ ಚಿಕ್ಕ ಹುಡುಗನಾಗಿ ಓಡಿ ಬಂದು ತಬ್ಬಿಕೊಂಡು ಬಿಟ್ಟಿದ್ದ ಕರ್ಣ. ಇಷ್ಟು ದಿನ ಯಾವುದೋ ಒಂದು ಒತ್ತಡದಿಂದ ವಿದೇಶದಲ್ಲಿ ಇದ್ದು ಬಂದಿದ್ದ. ಈಗ ಎಲ್ಲಾ ತೊಡರುಗಳನ್ನು ತೊಡೆದು ಮತ್ತದೇ ಅಮ್ಮನ ಮಡಿಲಿಗೆ ಬಂದ ರೀತಿ. ಪಕ್ಕದಲ್ಲಿ ನಿಂತ ಕಾವೇಳಿಗೂ ಕ್ಷಣಕಾಲ ಖುಷಿಯಾದರು. ನಂತರವೇ ರಾಯರ ಪರಿಸ್ಥಿತಿ ನೆನೆದು ಗಂಡನನ್ನು ಎಚ್ಚರಿಸಿದಳು. ಎಚ್ಚೆತ್ತ ಪೂರ್ಣ ತನಗೆ ಬಂದ ಫೋನ್ ಕಾಲ್ನಿಂದ ಹಿಡಿದು ಈಗಿನ ತಂದೆಯ ಪರಿಸ್ಥಿತಿಯನ್ನು ವಿವರಿಸಿದ. ದೂರದ ದೇಶದಿಂದ ತನ್ನ ಕುಟುಂಬವನ್ನು ನೋಡಲು ಓಡೋಡಿ ಬಂದವನಿಗೆ ಕ್ಷಣ ಮಾತ್ರದಲ್ಲಿ ಕೊಡಲಿಯ ಪೆಟ್ಟನ್ನು ಮರದ ಕಾಂಡಕ್ಕೆ ನೀಡುತ್ತು. ಸುಮ್ನೆ ತಟಸ್ಥನಾಗಿ ಕುಳಿತು ಬಿಟ್ಟ. ತಮ್ಮನಿಗೆ ಸಮಾಧಾನ ಮಾಡುವ ಪೂರ್ಣನ ಅರಿವಿಗೂ ಶೂನ್ಯತೆ ಹೊಕ್ಕಿತ್ತು. ಪೂರ್ಣ ರಾಯರಿಗೆ ಪ್ರಜ್ಞೆ ಬಂದಿದೆ. ಅವ್ರಿಗೆ ಏನೋ ಹೇಳುವ ಹಂಬಲ ಇರಬೇಕು. ಪ್ಲೀಸ್ ಗೋ ಅಂಡ್ ಗಿವ್ ಹಿಮ್ ಕಾನ್ಫಿಡೆನ್ಸ್ ಎಂದು ಮತ್ತೊಮ್ಮೆ ಬೆನ್ನು ತಟ್ಟಿ ಒಳನಡೆಯುವವರಿಗೆ ಕರ್ಣನನ್ನು ನೋಡಿ ಖುಷಿಯಾಯಿತು. ಗ್ಲಾಡ್ ಟು ಮೀಟ್ ಯು ಕರ್ಣ, ಹೇಗಿದ್ಯಾ? ಇಷ್ಟೇ ಅವರ ಮಾತು. ಇಹದ ಪರಿವೇ ಇಲ್ಲದ ಕುಳಿತ ಕರ್ಣನಿಗೆ ಕಾವ್ಯಳ ಕೈಗಳು ಭುಜವನ್ನು ಹಿಡಿದು ಸಂತೈಸುತ್ತಿದ್ದವು. ಅವನ ಪರಿಸ್ಥಿತಿ ಅರ್ಥ ಮಾಡಿಕೊಂಡ ಡಾಕ್ಟರ್ ಶ್ರೀನಿವಾಸನ್ ಹೆಚ್ಚೇನು ಭಾವಿಸಲು ಹೋಗದೆ ಸುಮ್ಮನಾದರು. ಇಬ್ಬರೂ ಐಸಿಯುನ ಕಡೆ ಹೊಳಹಡಿ ಇಡುವ ವೇಳೆಗೆ ಸದಾನಂದರಾಯರು ತಮ್ಮ ಆತ್ಮವಿಶ್ವಾಸದ ಕಣ್ಣುಗಳನ್ನು ತದೇಕಚಿತ್ತವಾಗಿ ಮಕ್ಕಳೆಡೆಗೆ ಬೀರಿದರು. ಇಷ್ಟು ದಿನ ಅವರ ಆರೋಗ್ಯದ ವಿಚಾರವಾಗಿ ಹುದುಗಿ ಹೋದ ಸತ್ಯದ ಬಗೆಗೆ ಈಗ ಹೇಳಲೇಬೇಕಾಗಿತ್ತು. ಇಲ್ಲವಾದರೆ ಮುಂದಿನ ಅವಕಾಶ ತಮಗಿಲ್ಲವೆಂದ ಅವರು ಸಹ ಭಾವಿಸಿದ್ದಾರೇನು. ಮಕ್ಕಳನ್ನು ತಮ್ಮ ಬಳಿ ಕರೆದು ಇಬ್ಬರ ಕೈಯನ್ನು ತಮ್ಮ ಕೈಯೊಳಗೆ ತೆಗೆದುಕೊಂಡು, ನಿಮ್ಗೆ ಈಗ ಹೇಳಲಿರುವ ವಿಷಯ ನಡೆಸಿಕೊಡ್ತೀರಾ ಅಂತ ಮಾತು ಕೊಡಿ ಎಂಬ ಷರತ್ತನ್ನು ವಿಧಿಸಿ ಮಕ್ಕಳಿಂದ ಮಾತು ಪಡೆದೇ ಮುಂದಿನ ಮಾತುಕತೆ ಶುರು ಮಾಡಿದ್ದರು. ಅಂದು ನಾನು ಮನೆಯಿಂದ ಹೊರಡುವಾಗ ಇದ್ದಕ್ಕಿದ್ದಂತೆ ಜೀವ ಬಸವಳಿದು ಬಂದಿತ್ತು. ಹಾಗೇನು ನೀವಿಬ್ಬರು ಚಿಕ್ಕವರು. ಕಣ್ಣು ಮುಚ್ಚಿದೊಂದೇ ನಂಗೆ ನೆನಪಿತ್ತು. ನಂತರ ಹಾಸ್ಪಿಟ್ಲ್ನಲ್ಲಿಯೇ ಎಚ್ಚರವಾಗಿತ್ತು.
ಆಗ ನನ್ನೊಡನೆ ಇದ್ದಿದ್ದು ನನ್ನ ಸ್ನೇಹಿತ ಹರಿ. ಅವನಿಂದಲೇ ಅಂದು ನನ್ನ ಜೀವ ಉಳಿದಿದ್ದು. ನಂಗೆ ಕಿಡ್ನಿ ಸಮಸ್ಯೆ ಇತ್ತೆಂದು ನನಗೆ ತಿಳಿದಿರ್ಲಿಲ್ಲ. ಅಪರೂಪಕ್ಕೆ ಬರುವ ನೋವಿಗೆ ಕೆಲಸದ ಒತ್ತಡದಿಂದಾಗಿ ಹೆಚ್ಚು ಗಮನ ಕೊಡದೆ ಹೋಗಿದ್ದೆ. ಅದೇ ಮುಂದೆ ಇಂತಹ ಪರಿಣಾಮ ಬೀರಿತ್ತು. ಮಕ್ಕಳು ತಮ್ಮ ಮಾತನ್ನು ಗಮನಿಸ್ತಾ ಇದ್ದಾರೆ ಎಂದು ಖಚಿತಪಡಿಸಿಕೊಂಡ ನಂತರ ಉಸಿರನ್ನು ಎಳೆದೆಳೆದು ಹಣ ಎಷ್ಟಿದ್ದರೇನು, ಆದ್ರೆ ಆಯುಷ್ಯವೆಂಬುದು ಯಾರ ಕೈಯಲ್ಲಿಯೂ ಇರುವುದಿಲ್ಲ. ನನ್ನ ಕಿಡ್ನಿಗೆ ಮ್ಯಾಚ್ ಆಗುವಂತ ಕಿಡ್ನಿ ನನಗೆ ಸಿಗ್ಲಿಲ್ಲ. ಆದರೆ ನನ್ನ ಸ್ನೇಹಿತನೇ ಮುಂದೆ ಬಂದು ತನ್ನ ಕಿಡ್ನಿ ದಾನ ಮಾಡಿದ. ನನ್ನ ಜೀವದಾನ ಮಾಡಿ ಅವನು ಸತ್ತು ಸ್ವರ್ಗ ಸೇರಿದ. ಅವನ ಅಮ್ಮನಿಲ್ಲದ ಮಗಳಿಗೂ ಅವನು ಜನ್ಮ ಕೊಟ್ಟ ಅಮ್ಮನಿಗೂ ನನ್ನಿಂದ ತುಂಬಾ ದೊಡ್ಡ ಅನ್ಯಾಯ ಆಯಿತು. ಆ ಹುಡುಗಿ ಹಾಗೆಯೇ ಅವರ ಅಜ್ಜಿಗೆ ಕೂಡ ಈ ವಿಷಯ ತಿಳಿದಿದ್ದೆ. ನಾನು ಕೂಡ ತಿಳಿಸಿದ್ದೆ ಕೂಡ. ಆದ್ರೆ ಅವರೆಂದೂ ನನ್ನ ಬಗ್ಗೆ ಒಂದು ಕೆಟ್ಟ ಮಾತನ್ನು ಸಹ ಆಡ್ಲಿಲ್ಲ. ನಂತರ ಅವರ ಜೀವನದ ನಿರ್ವಹಣೆಯನ್ನು ನಾನೇ ಮಾಡಿದೆ. ಆದರೂ ಅವನ ಜೀವನದ ಋಣ ತೀರಿಸುವ ಬಗ್ಗೆ ನಾನು ಕಂಡುಕೊಂಡಿದ್ದೇನೆ. ಇದಕ್ಕೆ ನಿಮ್ಮಿಬ್ಬರ ಒಪ್ಪಿಗೆ ಬೇಕು, ಮುಖ್ಯವಾಗಿ ಕರ್ಣ ನಿನ್ನೊಪ್ಪಿಗೆ. ಅವ್ರಿಗೆ ತಿಳಿದಿತ್ತು ಮಗ ತನ್ನ ಮಾತನ್ನು ನಡೆಸಿಕೊಡುತ್ತಾನೆಂದು. ಆದರೂ ವಿದೇಶದಲ್ಲಿ ಕಲಿತವನು. ಈಗ ತನ್ನ ಮಾತನ್ನು ನಡೆಯಬಹುದೇ, ಒಪ್ಪಬಹುದೇ ಎಂಬ ಜಿಜ್ಞಾಸೆಯು ಅವರಿಗೆ ಉಂಟಾಗುತ್ತಿತ್ತು. ಅಣ್ಣ ತಮ್ಮಂದಿರಿಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡರು. ಸುಮ್ಮನೆ ಗೂಡುವಿಕೆಯಿಂದಲೇ ತಮ್ಮ ನಿರ್ಧಾರ ಸೂಚಿಸಿದರು. ಮುಂದಿನ ಪರಿಣಾಮ ತನ್ನ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ ಎಂಬುದು ಅರಿವಿಲ್ಲದೆ ಕರ್ಣನಿಗೆ ತಿಳಿಯದೇ ಹೋಯಿತು. ನಿಜಕ್ಕೂ ಸದಾನಂದರಾಯರಿಗೆ ಈ ಕ್ಷಣವೇ ತಮ್ಮ ಜೀವ ಹಾರಿ ಹೋದರೂ ಚಿಂತೆ ಇರಲಿಲ್ಲ. ಮೆಲ್ಲ ಕರ್ಣನನ್ನು ಹತ್ತಿರ ಕರೆದು ಅವನ ಕೈಯನ್ನು ತಮ್ಮ ಸಿರಿಂಜ್ ಡ್ರಿಪ್ ಚುಚ್ಚಿಸಿಕೊಂಡ ಕೈಗಳಿಂದ ಸವರಿದರು. ಆ ಹುಡುಗಿಯನ್ನು ನೀನು ಮದುವೆ ಆಗ್ಬೇಕು ಕರ್ಣ. ಅದರಿಂದ ಮಾತ್ರ ನನ್ನ ಸ್ನೇಹಿತ ಹರಿ ಮಾಡಿದ ಉಪಕಾರವನ್ನು ಕೊಂಚ ಮಟ್ಟಿಗಾದರೂ ತೀರಿಸಬಹುದೆಂಬ ಸಮಾಧಾನ. ನಡುಗುವ ಕೈಗಳಿಂದಲೇ ಅಪ್ಪನ ಕೈಗಳ ಮೇಲೆ ತನ್ನ ಹಸ್ತವನ್ನು ಹಿಡಿತಾ, ಸರಿ ಡ್ಯಾಡಿ, ನಿಮ್ಮಿಷ್ಟವೇ ನನ್ನಿಷ್ಟ ಕೂಡ. ನೀವು ಈಗ ಹೆಚ್ಚೇನೋ ಮಾತನಾಡ್ಬೇಡಿ, ಆಯಾಸ ಮಾಡಿಕೊಳ್ಳುವುದು ಬೇಡ. ಟೇಕ್ ರೆಸ್ಟ್ ಪ್ಲೀಸ್. ಇದ್ದಕ್ಕಿದ್ದಂತೆ ತಿಳಿದ ಸತ್ಯವನ್ನು ಅವನಿಗೆ ಅರಗಿಸಿಕೊಳ್ಳಲು ಕೆಲ ಸಮಯವೇ ಬೇಕಾಯಿತು. ಆದರೂ ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ತಂದೆಗೆ ಏನೆಂದು ಉತ್ತರ ಕೊಟ್ಟಾನು? ಅವರ ಮನಸ್ಸಿನ ಸಮಾಧಾನಕ್ಕೆ ಒಪ್ಪಿಗೆ. ಇನ್ನು ತಾವು ಬದುಕಲು ಸಾಧ್ಯವಿಲ್ಲವೆಂಬುದು ಅವರಿಗೆ ಅರಿವಾಗಿತ್ತು. ಅದರಿಂದಲೇ ಪೂರ್ಣನ ಬಳಿ ವಿಳಾಸ ಹೇಳುತ್ತಾ, ಪೂರ್ಣ, ನನಗ್ಯಾಕೋ ಈಗಲೇ ಇವನ ಕೈಯಿಂದ ಆ ಹುಡುಗಿಯ ಕತ್ತಿಗೆ ತಾಳಿ ಕಟ್ಟಿಸುವ ಆಸೆ. ಪ್ಲೀಸ್ ಮೈ ಬಾಯ್, ಆ ಹುಡುಗಿಯನ್ನು ಕರ್ಕೊಂಡ್ ಬಾ. ಅವರ ಅಜ್ಜಿಯು ತೀರಿ ಹೋಗಿ 1 ತಿಂಗಳ ಮೇಲಾಯ್ತು. ಇವಳೀಗ ನಾವೆಲ್ಲರೂ ಇದ್ದು ಯಾರಿಲ್ಲದ ಅನಾಥಿಯಾಗಿ ಇರುವುದು ಬೇಡ. ಅಪ್ಪನ ಆಟದ ಅರಿವಿದ್ದ ಪೂರ್ಣ ತಕ್ಷಣವೇ ಅವರು ಹೇಳಿದ ಅಡ್ರೆಸ್ ಹಿಡಿದು ಹೊರಟ. ಐಸಿಯು ಎದುರಿಗೆ ನಿಂತ ಕಾವೇಳಿಗೆ ಒಂದಿಷ್ಟು ವಿಷಯ ಹೊದರಿಯೇ ಬೇಗ ಬರ್ತೀನಿ, ನೀನು ಒಳಗೆ ಹೋಗು ಎಂದು ಮುನ್ನಡೆದ. ಸಮಾಜದಲ್ಲಿ ಗಣತೆ ಹೊತ್ತ ಕುಟುಂಬ, ಅದಕ್ಕಾಗಿ ಅವರಿಗೆ ತುಸು ಹೆಚ್ಚೇ ಆದ್ಯತೆ. ಈ ಆಸ್ಪತ್ರೆಗೆ ಬರುವ ನಿಧಿಯಲ್ಲಿ ಕಾಲು ಭಾಗ ಸದಾನಂದರಾಯರದೇ ಕೊಡುಗೆ. ಅವರ ಮಾನವೀಯ ವ್ಯಕ್ತಿತ್ವ ಗುಣಕ್ಕೆ ಎಲ್ಲರೂ ತಲೆಬಾಗುತ್ತಿದ್ದರು. ಹಮ್ಮು ಬೆಮ್ಮು ಇಲ್ಲದೆ ಸದಾ ಮುಗುಳ್ನಗುವ ವ್ಯಕ್ತಿತ್ವ ಅವರಿಗೆ. ಅದರಿಂದಲೇ ಅವರಿಂದ ಸುಖಿ ಹೊರ ಪ್ರಪಂಚಕ್ಕೆ. ಜೀವನದ ಕ್ಷಣಗಳು ಯಾರ ಪಾಲಿಗೆ ಹೇಗೆ ಯಾವಾಗ ಬದಲಾಗುವುದೋ ತಿಳಿದವರ್ಯಾರು? ಅವರವರ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುವುದಷ್ಟೇ ನಮ್ ಕೆಲ್ಸ. ವಿಧಿ ಹೆಣೆದ ಸಂಚಿಗೆ ಅದೆಷ್ಟೋ ಮಂದಿ ಬಲಿಯಾಗ್ತಾರೆ ಅಥವಾ ತಮ್ಮನ್ನೇ ಬಲಿ ಮಾಡಿಕೊಳ್ಳುತ್ತಾರೆ. ವಿಧಾನಗಳು ಬೇರೆಯಾಗಿರಬಹುದಷ್ಟೇ. ಕರ್ಣನ ಮನದಲ್ಲಿ ದ್ವಂದ್ವ ಆಂದೋಲನ. ನಾನು ಒಪ್ಪಿಗೆ ಸೂಚಿಸಿದ್ದು ತಪ್ಪಾಯ್ತಾ? ಅಯ್ಯೋ, ಮನಸ್ಸಿನ ಗೊಂದಲ. ಅವಳು ಹೇಗಿದ್ದಾಳೋ? ಈಗಿನ ಪ್ರಪಂಚಕ್ಕೆ ಗೌರವ ಹೇಗೆ ಮುಖ್ಯವೋ ಹಾಗೆ ವ್ಯಕ್ತಿಯ ಅಂದಚಂದಕ್ಕೂ ಅಷ್ಟೇ ಬೆಲೆ. ಅದು ವ್ಯಕ್ತಿಗತವಾದರೂ ಪ್ರತಿಷ್ಠಿತರಿಗೆ ಅದೊಂದು ತಪ್ಪು ಹೆಜ್ಜೆಯಾಗಿರಬಾರ್ದು. ನಾನು ಕೋರ್ಸ್ ಮಾಡುವಾಗ ಅದೆಷ್ಟು ನೀಲಿ ಕಣ್ಣಿನ ಹುಡುಗಿಯರು, ತೆಳ್ಳಗೆ ಬೆಳ್ಳಗಿನ ಬೆಡಗಿಯರು ಬಂದು ಸ್ನೇಹಕ್ಕೆ ಕೈ ಚಾಚಿದರು ಹಾಯ್ ಬಾಯ್ ಎಂಬಂದಷ್ಟೇ ತನ್ನ ಪ್ರತಿಕ್ರಿಯೆಯಾಗಿತ್ತು. ಅದರಿಂದ ನನ್ನ ಒಪ್ಪಿಗೆ ಮೇರೆಗೆ ಪಪ್ಪನಿಗೆ ಹೇಳಿಬಿಡಲೇ ಬೇಡ ಈ ಮದುವೆ ಎಂದು. ಅವರ ಮನಸ್ಸಿಗೆ ನೋವು ಮಾಡುವ ಉದ್ದೇಶವನ್ನು ನಾನು ಯೋಚಿಸುವುದಿಲ್ಲ. ಸದ್ಯಕ್ಕೆ ಪಪ್ಪನ ಮಾತಿನಂತೆ ನಡೆಯುವುದು ನನ್ನ ಕರ್ತವ್ಯ. ಅವನು ಯೋಚನೆಯೊಳಗೆ ಮುಳುಗಿದ್ದಾಗಲೇ ಕೈ ಬಳೆಯ ಸದ್ದಿಗೆ ಎಚ್ಚೆತ್ತ. ಅಪ್ಪನ ಮುಖವನ್ನೊಮ್ಮೆ ನೋಡಿದ. ಪ್ರಶಾಂತ ಕಡಲೊಳಗೆ ಮುಗುಳ್ನಗೆ ಹೊತ್ತ ಶಾಂತ ಸ್ವರೂಪಿಯಾಗಿ ಮಲಗಿದ್ದಂತೆ ಭಾಸವಾಯಿತವನಿಗೆ. ಅತ್ತಿಗೆಯನ್ನು ವಾರ್ಡಿನೊಳಗೆ ಕಂಡಿದ್ದೆ ಅವನಮ್ಮನ ನೆನಪು ಮೂಡಿತ್ತು. ಅತ್ತಿಗೆ ಅಂದರೆ ಅಮ್ಮನಿಗೆ ನೀಡುವ ಗೌರವವನ್ನು ನೀಡುವುದರ ಜೊತೆಗೆ ಮುನಿಸು ಹರಟೆ ಎಲ್ಲವೂ ಅಣ್ಣನಿಗಿದ್ದ ಅತ್ತಿಗೆಯ ಆಗಮನದಿಂದ ಅತ್ತಿಗೆ ಬಳಿಯೇ ಹೆಚ್ಚಾಗಿತ್ತು. ಕರ್ಣ ಎಂದು ಅವನ ಪಕ್ಕ ಕುಳಿತು ತುಂಬು ಮಮತೆಯಿಂದ ತಲೆ ನೆವಾರಿಸಿದರು. ಅತ್ತಿಗೆ ಎಂಬ ಪದವೊಂದೇ ಸಾಕಿತ್ತು ಅವನ ಪಾಲಿಗೆ ದುಃಖವನ್ನು ನೀಗಲು. ಕೂಡಲೇ ಅವರ ಮಡಿಲಿನಲ್ಲಿ ಉಸಿರು ಬಿಗಿ ಹಿಡಿದು ಮುಖವಿಟ್ಟು ಅಳಲು ಶುರು ಮಾಡಿದನು.
ಅಲ್ಲಿ ಮಾತುಗಳು ಇರಲಿಲ್ಲ. ನಿಷ್ಕಲ್ಮಶ ಮನಸ್ಸಿನ ಭಾವನೆಗಳಿಗೆ ಸಾಂತ್ವನ ಮಾತ್ರ. ಅದೇ ಸ್ಥಿತಿಯಲ್ಲಿ ಕುಳಿತ ಇಬ್ಬರಿಗೂ ಪೂರ್ಣ ಬರುವವರೆಗೂ ಸಮಾಧಾನವಿಲ್ಲ. ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದೊಂದು ತರಹದ ಭಾವನೆಗಳು. ಪರಿಸ್ಥಿತಿಯ ತಾಕಲಾಟ ಹೊರಬರುವ ಮೊದಲೇ ಪೂರ್ಣ ಆ ಹುಡುಗಿಯನ್ನು ಜೊತೆಯಲ್ಲೇ ಕರೆತಂದಿದ್ದ. ಸದಾನಂದ ರಾಯರನ್ನು ನೋಡಿ ಅವಳ ದುಃಖದ ಕಟ್ಟೆ ಒಡೆದಿತ್ತು. ಬಿಕ್ಕಳಿಸುತ್ತಾ ಬಂದವಳ ಅಳು ಜೋರಾಗಿತ್ತು. ಅತ್ತಿಗೆ ಹಾಗೂ ಮೈದುನ ಇಬ್ಬರು ಜೊತೆಯಲ್ಲೇ ನಿಂತರು. ಎಚ್ಚರವಾದ ಸದಾನಂದ ರಾಯರು, ಬಾ ಮಗು, ಈ ಅಳು ಯಾಕೆ? ಯಾರ್ಯಾರ ಆಯುಷ್ಯ ಎಷ್ಟರವರೆಗೆ ಎಂಬುದು ಹಣೆಬರದಲ್ಲಿ ಮೊದಲೇ ನಿರ್ಧರಿತವಾಗಿರುತ್ತದೆ. ಅದನ್ನು ನಾವು ಅಳಿಸಲು ಸಾಧ್ಯವಿಲ್ಲ. ಪ್ರಯಾಸ ಪಟ್ಟಾದರೂ ಹಸನ್ಮುಖಿಯಾಗಿಯೇ ನುಡಿದಿದ್ದರು. ಅವರ ಬಳಿ ಬಂದ ವಾರಿದಿ, ಅಂಕಲ್ ಎಂದು ಪಕ್ಕ ಬಂದು ನಿಂತಳು. ನೋಡು ಮಗು, ನಿನ್ನ ಭವಿಷ್ಯವನ್ನು ಉತ್ತಮವಾಗಿ ಮಾಡುವುದಷ್ಟೇ ನನ್ನ ಕರ್ತವ್ಯ, ಜವಾಬ್ದಾರಿ. ಅದರಿಂದಲೇ ನಿನ್ನ ಹೊಣೆಯನ್ನು ಸಂಪೂರ್ಣವಾಗಿ ನನ್ನ ಮಗ ಕರ್ಣನಿಗೆ ಒಪ್ಪಿಸ್ತಾ ಇದ್ದೇನೆ. ನಿನ್ನ ಒಪ್ಪಿಗೆ ಪಡೆದೇ ಇದೊಂದು ನಿರ್ಧಾರ. ನಾನಾಗಿಯೇ ಮಾಡಬೇಕಾಯ್ತು. ಅವಳಿಗೆ ಇದು ಆಘಾತ. ಕೂಡಲೇ ಮೊದಲ ಋಣಭಾರ ಎಂಬ ಕಾರಣಕ್ಕೆ ಸ್ನೇಹಿತನ ಮಗಳಿಗೆ ಮನೆಯವರಿಗಿಂತ ಹೆಚ್ಚಿನ ಕರ್ತವ್ಯ ನಿರ್ವಹಿಸಿದ್ದರು. ಈಗ ತಮ್ಮ ಮನೆಯಲ್ಲೇ ಒಬ್ಬಳನ್ನಾಗಿ ಮಾಡಿಕೊಳ್ಳುವ ಇರಾದೆ. ಏನೋ ಹೇಳಲು ಹೋದವಳ ಕೈಯನ್ನು ಕಾವ್ಯ ಹದಿಮೆ ಹಿಡಿದು ಕಣ್ಣಲ್ಲಿಯೇ ಸುಮ್ಮನಿರುವಂತೆ ಸನ್ನೆ ಮಾಡಿದಳು. ಪೂರ್ಣ ಮೊದಲೇ ಮಾಂಗಲ್ಯ ಸರವನ್ನು ತಂದಿದ್ದರಿಂದ ಕರ್ಣನಿಗೆ ಇನ್ನು ತಪ್ಪಿಸಿಕೊಳ್ಳಲು ಯಾವ ಮಾರ್ಗವೂ ಇರಲಿಲ್ಲ. ಅಪ್ಪನ ಮುಖವನ್ನೊಮ್ಮೆ ನೋಡಿ ಅವಳ ಕೊರಳಿಗೆ 3 ಗಂಟು ಹಾಕಿದ್ದ. ವಾರದಿಯ ಕತ್ತಿಗೆ ಕರ್ಣನ ಹೆಸರಿನ ಮಾಂಗಲ್ಯ ಬೀಳುವುದನ್ನೇ ಕಾಯುತ್ತಿದ್ದ ರಾಯರ ಬಳಿ ದಂಪತಿಗಳಿಬ್ಬರು ಬಂದು ಎದುರು ನಿಂತರು. ಅವರ ಕೈ ತಲೆಯ ಮೇಲೆ ಆಶೀರ್ವಾದಿಸಿದೆ. ಮುಖದಲ್ಲಿ ಮಂದಹಾಸ ತೇಲಿಸಿ ಕಂಗಳಲ್ಲಿ ತೃಪ್ತ ಮನೋಭಾವ ಮೂಡಿತು. ಅಷ್ಟೇ, ಕತ್ತು ಪಕ್ಕಕ್ಕೆ ವಾಲಿತ್ತು. ಡಾಕ್ಟರ್ ಸಹ ಜೊತೆಯಲ್ಲೇ ಇದ್ದುದರಿಂದ ತಡ ಮಾಡದೆ ಮುಂದೆ ಬಂದವರು ಒಮ್ಮೆ ನಾಡಿ ಮಿಡಿತ ನೋಡಿಯೇ ತಲೆಯನ್ನು ಕೆಳಗೆ ಮಾಡಿ ಕತ್ತನ್ನು ಅತ್ತಿತ್ತ ಹೊರಳಿಸಿ ಹೊರನಡೆದರು. ಮುಗಿದಿತ್ತು ಅವರ ಜೀವನದ ಸಾರ್ಥಕ ಪಯಣ. ಯಾರು ಯಾವ ಹಾದಿ ಹಿಡಿಯಬೇಕಿತ್ತೋ ಮೊದಲೇ ತಿಳಿದಿದ್ದರೆ ಒಳ್ಳೇದಿತ್ತು. ಆದರದು ಅಸಾಧ್ಯ ಮನುಷ್ಯನ ಜೀವನದಲ್ಲಿ. ಟಿವಿ, ಪತ್ರಿಕೆ, ಸೋಷಿಯಲ್ ಮೀಡಿಯಾ ಎಲ್ಲದರಲ್ಲಿಯೂ ಸದಾನಂದರಾಯರ ವ್ಯಕ್ತಿತ್ವ ರಾರಾಜಿಸುತ್ತಿದ್ದವು. ಜೊತೆಗೆ ಕರ್ಣ ಹಾಗೂ ವಾರಿದಿಯ ಮದುವೆಯ ಪ್ರಸ್ತಾಪವು. ಒಂದು ಕಡೆ ದುಃಖದ ಸಾಂತ್ವನ, ಇನ್ನೊಂದು ಕಡೆ ಹೊಸ ಜೀವನದ ಶುಭ ಹಾರೈಕೆಗಳು. ಮನುಷ್ಯನಿಗೆ ಬೇಕೆಂದಾಗ ಎಲ್ಲವೂ ಸಿಗುವಂತಿದ್ದರೆ ವಾಸಿಸುವ ಭೂಮಿಯನ್ನೇ ಮಾರಿಬಿಡುತ್ತಿದ್ದ. ಅದಕ್ಕಾಗಿ ಬ್ರಹ್ಮ ಒಂದಲ್ಲ ಒಂದು ರೀತಿಯ ಕೊರತೆ ಕಷ್ಟಗಳನ್ನು ನೀಡುತ್ತಾನೆ ಇರಬಹುದು. ಮನೆಯ ಯಜಮಾನನೆಂಬ ಹಕ್ಕನ್ನು ಎಂದಿಗೂ ತೋರದ ಒಡೆಯ ಕೆಲಸಗಾರರಿಗೆಲ್ಲ ಬಹಳ ಇಷ್ಟವೇ. ಜೊತೆಗೆ ಅಪಾರವಾದ ಗೌರವವೂ ಕೂಡ. ಅದೆಷ್ಟು ಮಂದಿ ಕಣ್ಣೀರು ಹಾಕಿದ್ದರು. ಬಹುಶಃ ಮನುಷ್ಯ ಭೂಮಿಯಿಂದ ಹೊರಡುವಾಗ ಹೊತ್ತೊಯ್ಯುವುದು ಇಂತಹದೇ ಸಂಬಂಧಗಳನ್ನು, ಆರೈಕೆಗಳನ್ನು. ಒಬ್ಬರ ಕಣ್ಣೀರು ನಾವು ಒರೆಸಿದರೆ ನಮ್ಮ ನೋವಿಗೆ ಕಣ್ಣೀರು ಮುಡಿಯುವ ಜೀವ ಇನ್ನೊಂದು ಸಿಗ್ಬಹುದು. ಪೂರ್ಣ ಕರ್ಣ ಇಬ್ಬರು ಒಟ್ಟಿಗೆ ಆಫೀಸ್ಗೆ ಹೋಗಿ ಬರುತ್ತಿದ್ದರು. ಮನೆಯಲ್ಲಿದ್ದು ತಂದೆಯ ಬಗೆಗೆ ಕೊರಗಿ ಯೋಚಿಸುವುದಕ್ಕಿಂತ ಕಂಪನಿಯನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸುವ ನಿಟ್ಟಿನಲ್ಲಿ ಪ್ರಯತ್ನ ಪಡುತ್ತಿದ್ದರು. ಕಾವ್ಯ ಮತ್ತು ಪೂರ್ಣರ ದಾಂಪತ್ಯ ಜೀವನ ಸುಗಮವಾಗಿ ಸಾಗುತ್ತಿತ್ತು. ಆದ್ರೆ ಕರ್ಣ ಹಾಗೂ ವಾರಿದಿಯರ ದಾಂಪತ್ಯ ಅಣ್ಣ ಅತ್ತಿಗೆಯರ ಎದುರಿನಲ್ಲಿ ಮಾತ್ರ ಸುಖವಾಗಿರುವಂತೆ ನಟಿಸುತ್ತಿದ್ದರು. ಆದ್ರೆ ಕಾವ್ಯಳಿಗೆ ಇದರ ಸುಳಿವು ಸಿಗುವುದಕ್ಕೆ ಹೆಚ್ಚು ಸಮಯವೇನು ಬೇಕಾಗಿರ್ಲಿಲ್ಲ. ಸುಮ್ನೆ ಗಾರ್ಡನ್ನ ತೂಗುಯ್ಯಾಲೆಯಲ್ಲಿ ಕುಳಿತು ಆಕಾಶವನ್ನೇ ದಿಟ್ಟಿಸಿ ಕುಳಿತ ವಾರಿದಿಯನ್ನು ನೋಡುತ್ತಾ ಬರುತ್ತಿದ್ದ ಕರ್ಣ. ಹುಟ್ಟಿದ್ದು ತಿಳಿ ನೀಲಿ ಸಾಧಾರಣ ನೈಲನ್ ಸೀರೆಯಾದರೂ ಅವಳ ಅಂದವೇನು ಕಡಿಮೆಯಾಗಿರಲಿಲ್ಲ. ಯಾವುದೇ ಸೊಬಗು ಭಿನ್ನಾನವಿಲ್ಲದೆ ಅವನ ರೂಮಿಗೆ ಪ್ರವೇಶಿಸಿದಾಗಲೇ ಹೇಳಿದ್ದಳು, ಬಹುಶಃ ಇದು ನಿಮ್ಗೆ ಅನಿವಾರ್ಯ ಮದುವೆ. ನನಗೆ ಅನಿರೀಕ್ಷಿತ ಈ ಮದುವೆ. ಒಂದು ವೇಳೆ ನಿಮಗೆ ಇಷ್ಟವಿಲ್ಲವೆಂದರೆ ಡೈವರ್ಸ್ಗೆ ಅಪ್ಲೈ ಮಾಡಿ. ನಾನು ಯಾವುದೇ ತೊಂದರೆಯಾಗದಂತೆ ನಿಮ್ಮ ಜೀವನದಿಂದ ತೊರೆದು ಹೋಗ್ತೇನೆ. ಬೇಕಿದ್ರೆ ಈ ಊರನ್ನು ಬಿಟ್ಟು. ಅಂಕಲ್ ನಮ್ಮ ಋಣ ಅವರ ಮೇಲೆ ಇದೆ ಅಂತ ನಮಗೆ ತುಂಬಾ ಸಹಾಯ ಮಾಡ್ತಿದ್ದಾರೆ. ಆದ್ರೆ ಈಗ ನನ್ ಮೇಲೆ ತುಂಬಿಕೊಡಲಾಗದಂತ ಋಣ ಹೊರಿಸಿ ಹೋಗಿದ್ದಾರೆ ಎಂದು ಕಣ್ಣೀರನ್ನು ಆದಷ್ಟು ಮರೆಮಾಚುತ್ತಾ ನುಡಿದಳು. ಯಶಸ್ವಿಯೂ ಆಯಿತು ಕೂಡ. ಆದ್ರೆ ಸೂಕ್ಷ್ಮಮತಿ ಕರ್ಣನಿಗೆ ಅವಳ ಧ್ವನಿಯಲ್ಲಿನ ಆರ್ದ್ರತೆ ಅರ್ಥವಾಗಿತ್ತು. ತಾನು ಯೋಚಿಸಿದಂತೆ ಮಾಡಿ, ಸರಿ, ಅದೇನಿದ್ದರೂ ಮುಂದೆ ನೋಡೋಣ. ಸದ್ಯಕ್ಕೆ ಅಂಥದ್ದೆಲ್ಲ ತಲೆಗೆ ಹಾಕಿಕೊಳ್ಳೇ ಬೇಡ. ನೀನು ಈ ಮಂಚದ ಮೇಲೆ ಮಲಗು. ನಾನು ಈ ರೂಮ್ಗೆ ಅಟ್ಯಾಚ್ ಆಗಿರುವ ಸ್ಟಡಿ ರೂಮ್ಗೆ ಹೋಗಿ ಮಲಗ್ತೇನೆ. ಗುಡ್ ನೈಟ್. ಇಷ್ಟು ದೀರ್ಘ ಸಂಭಾಷಣೆ ಅದೇ ಮೊದಲು, ಹಾಗೆ ಕೊನೆಯಾಗಿತ್ತು ಇರಬಹುದು. ಅಂದರೆ ನಂತರ ಇಬ್ಬರು ಅಪರಿಚಿತರು, ಪರಸ್ಪರ ಪರಿಚಿತರು ಮನೆಯ ಅಣ್ಣ ಅತ್ತಿಗೆಯ ಮುಂದೆ. ವಾಸ್ತವಕ್ಕೆ ಬಂದ ಕರ್ಣ, ನಾನು ಅಪ್ಪನಿಗೆ ಮೋಸ ಮಾಡ್ತಾ ಇದ್ದೇನಾ? ಛೇ, ಆಗಿರಲಿಕ್ಕಿಲ್ಲ. ನನಗೆ ಅವಳ ಬಗ್ಗೆ ಭಾವನೆಗಳು ಇದ್ದರೆ ಅಲ್ವಾ. ಆದ್ರೆ ನಾನು ಅವಳ ಜೊತೆ ಮಾತನಾಡುವ ತಾಳ್ಮೆಯನ್ನು ಬಯಸುವುದಿಲ್ಲ. ಸುಮ್ಮನೆ ಮನದ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಬದಲು
ನಡೆದು ಬಿಟ್ಟ ಒಳಗೆ. ಇವರಿಬ್ಬರನ್ನು ದೂರದಲ್ಲಿಯೇ ನಿಂತು ಗಮನಿಸುತ್ತಿದ್ದ ಕಾವ್ಯ ಇದಕ್ಕೆಲ್ಲ ಒಂದು ಪರಿಹಾರ ಮಾಡಲೇಬೇಕು ಎಂದು ಯೋಚಿಸುವಾಗಲೇ ಪೂರ್ಣ ಬಂದು ಅವಳ ತೋಳೊಳಗೆ ತನ್ನ ತೋಳನ್ನು ಸೇರಿಸಿ ನಿಂತಿದ್ದ. ತಕ್ಷಣದ ಅವನ ನಡವಳಿಕೆಗೆ ಬಿಚ್ಚಿದ ಕಾವ್ಯ ಹಿಂದಿರುಗಿ ನೋಡಿ ಉಸಿರು ದಬ್ಬಿದಳು. ಏನ್ರಿ ನಿಮ್ಗೆ ಅಷ್ಟು ಗೊತ್ತಾಗಲ್ವಾ? ಸುಮ್ನೆ ನಿಂತಿರೋರನ್ನು ಹೀಗ ಬಂದು ಭಯಪಡಿಸುವುದು? ದುರುದುರು ಗಂಡನನ್ನೇ ನೋಡುತ್ತಾ ಒಳಗೆ ನಡೆಯುವವಳ ಜಡಿಯನ್ನು ತನ್ನ ಕೈಯೊಳಗೆ ತೆಗೆದುಕೊಂಡು, ಏನ್ರಿ ಮಹಾರಾಣಿಯವರೇ, ಯಾವುದೋ ಗಾನವಾದ ವಿಚಾರ ಯೋಚಿಸ್ತಾ ಇರುವ ಆಗಿತ್ತಲ್ಲ, ಕೆನ್ನೆ ಹಿಂಡಿ ನುಡಿದ. ನಿಮ್ಗೆ ನಾಚಿಗೆ ಇಲ್ಲ ಅಂತ ನನ್ನನ್ನು ಹಾಗೆ ಅಂತ ತಿಳ್ಕೊಂಡ್ ಬಿಡ್ತೀರಾ? ನನ್ನ ಜಡೆನ ಕೈ ಕೊಸರಿಕೊಳ್ಳುತ್ತಾ ನುಡಿದವಳಿಗೆ, ನನ್ನ ಹೆಂಡತಿ ಜಡೆ ಹೇಳೋಕೆ ನಾಚಿಕೆ ಯಾಕೆ ಬೇಕು? ಇನ್ನು ಗಟ್ಟಿಯಾಗಿ ಹಿಡಿದೆಳೆದ. ಇವರಿಬ್ಬರ ಜಗಳವನ್ನು ದೂರದಿಂದ ನೋಡ್ತಾ ಕುಳಿತ ವಾರದಿಗೆ ಒಮ್ಮೆ ತನ್ನ ಜೀವನವನ್ನು ನೆನೆದು ನಿಷಾದವೆನಿಸಿದರು. ಮರುಕ್ಷಣವೇ ಅಳಿಸಿಬಿಟ್ಟಳು. ಅಂತ ಯೋಚನೆಯು ಅವಳ ಮಟ್ಟಿಗೆ ದೊಡ್ಡ ಮೊತ್ತ ತೆರಬೇಕಾಗುತ್ತದೆಂಬ ಭಯ, ಜೊತೆಗೆ ಅಳುಕು. ಸುಮ್ಮನೆ ಬಕ್ಕದ ಬಾಗಿಲಿಂದ ಒಳ ನಡೆದಳು. ಇವರಿಬ್ಬರ ಜಗಳ ಮುಗಿಯುವ ವೇಳೆಗೆ ಕಾವ್ಯಳಿಗೆ ವಾರದಿಯ ನೆನಪಾಗಿ ಅತ್ತೆ ಕಡೆ ನೋಡಿದರೆ ಅಲ್ಲಿ ಅವಳಿರಲಿಲ್ಲ. ಒಂದು ಕ್ಷಣ ದಿಗಿಲಾದರೂ ಗಂಡನೊಡನೆ ಒಳ ನಡೆದಳು. ಸೂರನೇ ದಿಟ್ಟಿಸ್ತಾ ಮಲಗಿದ್ದ ಕರ್ಣನನ್ನು ನೋಡಿ ವಾರದಿಗೆ ಬೇಸರ. ಅಷ್ಟು ದೊಡ್ಡ ಕಂಪನಿಯ ಜವಾಬ್ದಾರಿ ಹೊತ್ತ ಇವರಿಗೆ ಮನೆಗೆ ಬಂದರೆ ಯಾಕಿಷ್ಟು ಮೂಡಿಯಾಗಿ ಬಿಡ್ತಾರೆ ಎಂಬ ಆತಂಕವು. ವಿದೇಶದಲ್ಲಿ ಯಾರನ್ನಾದರೂ ಮುಂದೆ ಯೋಚಿಸುವುದು ಕೂಡ ಅವಳಿಂದ ಆಗ್ಲಿಲ್ಲ. ಭಾರತೀಯ ನಾರಿ ಕೈ ಹಿಡಿದ ಗಂಡನನ್ನು ಎಂದಿಗೂ ಇನ್ನೊಬ್ಬ ಮಹಿಳೆಯೊಂದಿಗೆ ಕಲ್ಪಿಸಿಕೊಳ್ಳುವಷ್ಟು ಗಟ್ಟಿ ಹೃದಯ ಹೊಂದಿಲ್ಲ. ಅದು ನಮ್ಮ ಪುರಾತನ ಸಂಸ್ಕೃತಿ ಅಥವಾ ಹಿರಿಯರು ಮಾಡಿದ ಸಂಪ್ರದಾಯದಿಂದಲೇ ಇರಬಹುದು. 3 ಗಂಟೆಗೆ ಕೊರಳೊಡ್ಡುವ ಪತ್ನಿ ಕೇವಲ ತನ್ನ ಗಂಡನಿಂದ ಮಾತ್ರ ಮಮತೆ, ವಿಶ್ವಾಸ, ಆತ್ಮೀಯತೆ, ಗೌರವ ಬಯಸುತ್ತಾಳೆ. ಇದೆಲ್ಲ ಸಿಕ್ಕರೆ ಉಳಿದವರು ಯಾವತ್ತೂ ಅವಳಿಗೆ ಕೆಣಿಸದು. ಆದ್ರೆ ಅಂತ ಪ್ರೀತಿ ವಿಶ್ವಾಸ ತೋರುವ ಗಂಡ ಸುಮ್ಮನಾದರೆ ಮಾಂಗಲ್ಯ ಬಂದ 3 ಗಂಟೆಯಿಂದಲೇ ಶುರುವಾಗುವ ಅನುಬಂಧ, ಅದರ ಆಳ ವಿಸ್ತಾರ ಯಾವುದೂ ಲೆಕ್ಕಕ್ಕೆ ಬರುವುದಿಲ್ಲ. ಅಲ್ಲೊಂದು ಸುಂದರ ಭಾವನೆ ಉದಯಿಸುತ್ತದೆ. ನವರಾಗಗಳ ಅಲೆಗಳಿಗೆ ಮಾಧುರ್ಯ ಎನಿಸುವ ಸಂಗೀತದಂತೆ ಸದಾ ಉತ್ಸಾಹ ತುಂಬುವ ಮನುಷ್ಯನ ಭಾವನೆಗಳ ನಡುವಿನ ಬಂಧದ ಒಂದು ಎಳೆಯಷ್ಟೇ. ಸಾಂಪ್ರದಾಯಿಕವಾಗಿ 100 ಜನರೆದುರಿಗೆ ಕಟ್ಟಿದರೂ ಅದು ಮಾಂಗಲ್ಯವೇ. ಸೃಷ್ಟಿಕರ್ತ ಬ್ರಹ್ಮನ ಎದುರಿಗೆ ನಿಂತು, ಮುಕ್ಕೋಟಿ ದೇವರ ಎದುರಿಗೆ ನಿಂತು ಕಟ್ಟಿಸಿಕೊಂಡರೂ ಅದು ಮಾಂಗಲ್ಯವೇ. ಅದಕ್ಕಿರುವ ಬೆಲೆ ಎಂದಿಗೂ ಕುಂದದು. ಸತಿಪತಿಗಳ ಅನುರಾಗದ ಬಾಂಧವ್ಯ ಶುರುವಾಗುವುದು ಅರಶಿನ ದಾರದಲ್ಲಿ ಪೋಣಿಸಿದ ಕೊಂಬಿನ ಮಾಂಗಲ್ಯದಿಂದಲೇ. ಪರಮ ಪತಿವ್ರತೆಯರ ಮಟ್ಟಿಗೆ ಮಾಂಗಲ್ಯ ಎಂಬುದು ದೇವರಿಗೆ ಸಮ. ಗಂಡನ ಆಯುಷ್ಯ, ಅಭಿವೃದ್ಧಿ, ಶ್ರೇಯಸ್ಸಿಗಾಗಿ ಹೆಂಡತಿಯಾದವಳು ಸದಾ ಈ ಮಾಂಗಲ್ಯವನ್ನು ಪೂಜಿಸುವಳು. ಭಕ್ತಿ ಭಾವದಿಂದ ಕಣ್ಣಿಗೊತ್ತಿಕೊಂಡು ಗಂಡನಿಗಾಗಿ ಬೇಡುವಳು. ಅಂತವರಿಗೆ ಎಂದಿಗೂ ಮಾಂಗಲ್ಯ ಬಂಧನ ಒಂದು ಪವಿತ್ರ ಅನುಬಂಧವೇ. ಸುಮ್ಮನೆ ಸಪ್ಪಳ ಮಾಡದೆ ಬಾಲ್ಕಾನಿಗೆ ಹೋಗಿ ನಿಂತಳು. ಅವಳು ಬಂದು ಹೋಗಿದ್ದು ಅವನಿಗೆ ಗೊತ್ತಿರುವ ವಿಷಯವೇ. ಆದರೆ ಅವಳ ಮುಖವನ್ನು ಇಂದಿಗೂ ಸರಿಯಾಗಿ ನೋಡಲು ಅವನ ಕೈಯಿಂದ ಆಗ್ಲಿಲ್ಲ. ಪ್ರಯತ್ನ ಪಡ್ಲಿಲ್ವೋ ಅಥವಾ ಅವಳು ಮುಖವನ್ನೇ ಕಾಣಿಸ್ಲಿಲ್ವೋ, ಅದು ಬೇರೆ ಪ್ರಶ್ನೆ. ನಾಳೆ ನಾನು ನಮ್ಮ ಇನ್ನೊಂದು ಡೆಲ್ಲಿ ಬ್ರಾಂಚ್ಗೆ ಹೋಗಬೇಕಾಗಿದೆ. 1-2 ತಿಂಗಳು ಇರ್ಬೇಕಾಗಬಹುದು. ನಾನು ಕರ್ಣ ಇಬ್ಬರು ಸೇರಿ ಈ ಡಿಸಿಷನ್ ತೆಗೆದುಕೊಂಡಿದ್ದು, ದಿಗ್ಗನೆ ಮಂಚದಿಂದ ಹೇಳಿತು. ಎದ್ದು ಕುಳಿತು ಬಿಟ್ಟಳು ಕಾವ್ಯ. ತಲೆಯಲ್ಲಿ ಉಪಾಯ ಹೊಳೆಯಿತು. ಹೌದು, ಇಟ್ಸ್ ಟು ಗುಡ್. ಸರಿ, ನಾನಂತೂ ರೆಡಿ. ಬಟ್ಟೆಲ್ಲ ಪ್ಯಾಕ್ ಮಾಡ್ತೇನೆ ಈಗಿಂದಲೇ. ಗಂಡ ಹೆಂಡತಿಯರನ್ನು ಒಟ್ಟಿಗೆ ಬಿಟ್ಟರೆ ಸ್ವಲ್ಪವಾದರೂ ಅವರಿಬ್ಬರ ನಡುವಿನ ಅಂತರ ಕಡಿಮೆ ಆಗಬಹುದೇನು ಎಂಬುದು ಕಾವ್ಯಳ ಅನಿಸಿಕೆ. ಏನೇ ಇಷ್ಟು ದಿನ ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ ಅಂತ ಬೊಬ್ಬೆ ಹಾಕ್ತಾ ಇದ್ದೆ, ಈಗೇನು ಇನ್ನು ಇಷ್ಟೊಂದು ಖುಷಿ? ಅವನಿಗೆ ಆಶ್ಚರ್ಯವಾಗಿತ್ತು. ನೋಡಿ, ನೋ ಮೋರ್ ಕ್ರಾಸ್ ಕ್ವಶನ್. ಸುಮ್ನೆ ನಾನ್ ನಿಮ್ ಜೊತೆ ಬರೋಕೆ ರೆಡಿ. ಹೇಗೋ ಮನೆಯಲ್ಲಿ ಕರ್ಣ ವಾರದಿ ಇದ್ದಾರೆ, ಅವರಿಗೂ ಸ್ವಲ್ಪ ಏಕಾಂತ ಸಿಗ್ಲಿ ಹೆತ್ತಲ್ಲ ನೋಡುತ್ತಾ ಹೇಳಿದಳು. ಹೆಣ್ಣು ಮನಸ್ಸಿನ ಅಂತರ್ಯ ಇನ್ನೊಬ್ಬ ಹೆಣ್ಣಿಗೆ ಚೆನ್ನಾಗಿ ತಿಳಿದಿರುತ್ತದೆ. ಅದಕ್ಕೆ ವಾರದಿಯೂ ಹೊರತಲ್ಲ, ಕಾವ್ಯಳು ಹೊರತಲ್ಲ. ಹೋ, ಹೀಗೋ ನಿನ್ನ ಪ್ಲಾನ್. ಸರಿ ಸರಿ, ಆಗಿದ್ರೆ ನಾಳೆ ಮಾರ್ನಿಂಗ್ 8ಕ್ಕೆ ಫ್ಲೈಟ್ ಬುಕ್ ಆಗಿದೆ, ರೆಡಿ ಆಗು. ಕೆನ್ನೆ ತಟ್ಟಿ ಹೊರಗೆ ಬಂದ. ಇದರಿಂದಲ್ಲಾದರೂ ಅವರಿಬ್ಬರ ಸಂಸಾರ ಸುಖವಾಗಿರ್ಲಿ ದೇವರೇ ಎಂಬುದೊಂದು ಬೇಡಿಕೆ ಇಟ್ಟಳು. ಕಾವ್ಯ ಹಾಗೂ ವಾರದಿ ಇಬ್ಬರು ಸ್ವಂತ ಅಕ್ಕ ತಂಗಿಯರೇ ಎನ್ನುವಷ್ಟು ಪ್ರೀತಿಯಿಂದ ಇದ್ದರು. ಇಬ್ಬರು ಜೊತೆಗೆ ಕುಳಿತು ಮಾತುಕತೆ, ಹರಟೆ ಎಲ್ಲವೂ. ಆದ್ರೆ ವಾರದಿಯ ಸಂಸಾರದ ವಿಷಯ ಬಂದಾಗ ಅವಳ ಮುಖದಲ್ಲಿನ ಗೊಂದಲ ನೋಡಿಯೇ ಕಾವ್ಯಳಿಗೆ ಅನುಮಾನ ಕಾಡಿತ್ತು. ಹಾಗೆ ಅವಳ ಜೀವನ ಯಾರದೋ ಒತ್ತಾಸಕ್ಕೆ ಬಲಿಯಾಗುವುದು ಬೇಡವಾಗಿತ್ತು. ಕರ್ಣನಿಗಿಂತ ಇನ್ನೊಬ್ಬ ಹುಡುಗ ವಾರದಿಗೆ ಸಿಗಲು ಸಾಧ್ಯವಿಲ್ಲ ಎಂಬ ಭಾವ ಕಾವ್ಯಳಿಗೆ.
ಇತ್ತ ತಮ್ಮನ ರೂಮಿಗೆ ಬಂದು ಬಾಗಿಲನ್ನು ಬೇಕಂತಲೇ ಒಂದೆರಡು ಬಾರಿ ತಟ್ಟಿ ಕೆಮ್ಮಿ ಗಂಟಲು ಪಡಿಸಿಕೊಂಡ. ಅಣ್ಣ ಸಾಕು, ಸುಮ್ನೆ ಬಾ, ನಿನ್ನ ಓವರ್ ಆಕ್ಟಿಂಗ್ ಇಷ್ಟೊಂದು ಎಂದು ಮಂಚದ ಮೇಲಿಂದ ಎದ್ದು ಕುಳಿತ ಧ್ವನಿ ಕೇಳಿ ವಾರದಿಯು ಬಾಲ್ಕನಿಯಿಂದ ಓಡಿ ಬಂದು ಗಂಡನ ಬಳಿ ನಿಂತಳು. ಏನಪ್ಪ ಮಾಡುವುದು, ಬ್ಯಾಚುಲರ್ ಆದಾಗ ನೋ ಪ್ರಾಬ್ಲಮ್, ಈ ಸಂಸಾರಿಗಳು ಹಾಕ್ತಾರೆ ನೋಡು, ಆವಾಗ್ಲೇ ನೋಡು ಪ್ರಾಬ್ಲಮ್ ಅನ್ನೋ ಪದ ಹೆಚ್ಚಾಗಿ ಕಾಡುವುದು. ಹೆಂಡತಿ ಬಳಿ ಬಯಸಿಕೊಂಡೇ ಅರ್ಧ ಹೇರ್ ಫಾಲ್ ಶುರು ಆಗುತ್ತೆ ಅನ್ನುವುದು ನನ್ನ ಅಭಿಪ್ರಾಯ. ತಮ್ಮನಡಿಗೆ ಕಣ್ಣು ಮಿಟುಕಿಸುತ್ತಾ ಹೇಳಿಯೇ ಬಂದು ಅವನ ಪಕ್ಕ ಕುಳಿತುಕೊಂಡ ಮೂವರ ಮುಖದಲ್ಲಿಯೂ ನಗು ಪಸರಿಸಿತು. ಅದು ಇದು ಮಾತನಾಡಿದ ನಂತರವೇ ಡೆಲ್ಲಿಗೆ ಮಾರ್ನಿಂಗ್ 8ಕ್ಕೆ ಫ್ಲೈಟ್ ಬುಕ್ ಆಗಿದೆ. ಸೊ ಕಾವ್ಯ ಸಹ ನನ್ ಜೊತೆ ಬರ್ತಾಳಂತೆ. 1-2 ತಿಂಗಳು ನಿಮ್ಮಿಬ್ಬರಿಗೆ ಫ್ರೀ ಕಣ್ಣು ಹೊಡೆದು ಹೇಳಿದ್ದ ವಾರಿದಿ ರೂಮಿನಿಂದ ಹೊರಗೆ ಓಡಿದಳು. ಪೂರ್ಣನಿಗೆ ಅವಳು ಓಡಿದು ನಾಚಿಕೆ ಅನಿಸಿದ್ದು ಸಹಜ. ಆದ್ರೆ ಆ ದಂಪತಿಗಳಿಬ್ಬರಿಗೂ ದ್ವಂದ್ವ ಮನಸ್ಥಿತಿ. ಇನ್ನು ತಾವಿಬ್ಬರು ಹೇಗೆ ಇರುವುದು? ಕರ್ಣ ಪೂರ್ಣನಂತೆ ಮಾತುಗಾರಿಕೆಯವನಲ್ಲ, ಮಿತಭಾಷಿ, ಜೊತೆಗೆ ಕೊಂಚ ಗತ್ತಿನ ಮನುಷ್ಯ ಕೂಡ. ರಾಯರು ಹೋದ ಕ್ಷಣದಿಂದ ಇನ್ನೂ ಹೆಚ್ಚಿನ ಮೌನವನ್ನು ಅಲಂಕರಿಸಿಕೊಂಡಿದ್ದ. ಕಾವ್ಯಳ ತೋಳಿಗೊರೆಗೆ ಬಿಕ್ಕಳಿಸುತ್ತಿದ್ದ ವಾರದಿಯ ತಲೆಯನ್ನು ನೆವರಿಸ್ತಾ, ಹುಚ್ಚಿ ಯಾಕೆ ಅಳುವುದು ವಾರದಿ? ನಾವೇನು ಶಾಶ್ವತವಾಗಿ ಅಲ್ಲಿರೋಕ್ಕೆ ಹೋಗ್ತಿರೋದಾ? ನಿನ್ಗೆ ಒಳ್ಳೇದಾಗ್ಬೇಕು ಅಂತಾನೆ ತಾನೆ ನಾನ್ ನಿಮ್ ಭಾವನ ಜೊತೆ ಹೋಗ್ತಿರೋದು. ಅಳ್ಕೂಡ್ದು ಎಂದು ಕಣ್ಣರಿಸಿ ಸಮಾಧಾನ ಮಾಡಿದಳು. ಅಣ್ಣನ ಮಾತಿಗೆ ಬರೀ ಮುಗುಳ್ನಗೆ ಸೂಸಿ ಹ್ಯಾಪಿ ಜರ್ನಿ ಅಣ್ಣ ಎಂದು ಬಿಗಿದಪ್ಪಿ ಬೀಳ್ಕೊಟ್ಟಿದ್ದ. ಮನೆಯಲ್ಲಿ ಈಗ ಅವಳಿಗೆ ತನಗಾಗಿ ಮಿಡಿಯುವ ಜೀವ ಯಾವುದಿಲ್ಲ ಎಂಬ ಅರಿವಾಯಿತು. ದಿನ ದಿನವೂ ಅವಳ ಮನಸ್ಥಿತಿ ಹದಗೆಡುತ್ತಾ ಹೋಯಿತು. ದೈಹಿಕವಾಗಿ ಏನು ಅನಿಸದಿದ್ದರೂ ಮಾನಸಿಕವಾಗಿ ತುಂಬಾ ನೊಂದು ಬೆಂದು ಹೋಗಿದ್ದಳು. ಆದರೆ ಗಂಡನ ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟುತನದಿಂದಲೇ ಮಾಡಿಡುತ್ತಿದ್ದಳು. ಅವನು ಬಾಯ್ಬಿಟ್ಟು ಹೇಳೋ ಮೊದಲೇ ಅವನೆದುರಿಗೆ ಸಿದ್ಧವಾಗಿರುತ್ತಿತ್ತು. ಇದರಿಂದ ಅವನಿಗೆ ಅವಳ ಜೊತೆ ಮಾತನಾಡುವ ಪ್ರಮೇಯವೇ ಬರುತ್ತಿರಲಿಲ್ಲ. ಇಬ್ಬರಿಗೂ ಮನಬಿಚ್ಚಿ ಮಾತನಾಡುವ ಮನಸ್ಸು, ಭಾವನೆಗಳನ್ನು ಮನುಷ್ಯ ಎಷ್ಟು ದಿನಗಳವರೆಗೆ ಅದುಮಿಟ್ಟುಕೊಳ್ಳಬಹುದು? ತಾಳಿ ಕಟ್ಟಿದ ಹೆಂಡತಿಗೆ ನೋವು ಕೊಡುವ ಇಚ್ಛೆ ಯಾವೊಬ್ಬ ಗಂಡನಿಗೂ ಇರಲಾರದು. ಕೆಲವು ನಿರೀಕ್ಷೆಗೂ ಮೀರಿ ದೈವವೆಂಬುದು ಉಪಕರಿಸುತ್ತದೆ. 2-3 ದಿನದಿಂದ ಸತತವಾಗಿ ಸುರಿದ ಮಳೆಯ ಪರಿಣಾಮ ಕರ್ಣ ಜ್ವರದಿಂದ ಬಳಲಬೇಕಾಯಿತು. ಕೊಂಚವೂ ಬೇಸರಿಸದೆ ಅವನ ಎಲ್ಲಾ ಕೆಲಸವನ್ನು ಪ್ರೀತಿಯಿಂದಲೇ ಮಾಡುತ್ತಿದ್ದಳು. ಕೈ ಹಿಡಿದ ಗಂಡನಿಗೆ ಇಂತಹ ಸಂದರ್ಭದಲ್ಲಿ ಮಡದಿಯೇ ಹೆಚ್ಚು ಹೆಚ್ಚು ಪ್ರಿಯವೆನಿಸುವುದು, ಆಪ್ತವೆನಿಸುವುದು. ನಿಧಾನವಾಗಿ ಅವನ ಕೈಗಳಿಂದ ಬೆನ್ನಿಗೆ ಆಧಾರ ನೀಡುತ್ತಾ ಮಂಚಗೆ ಒರಗಿಸಿ ಕಳುಹಿಸುತ್ತಿದ್ದಳು. ಬಿಸಿ ಉಸಿರಿನ ಶಾಖ ಒಮ್ಮೆ ಮೈಯನ್ನು ಕಾವೇರುವಂತೆ ಮಾಡಿದರೂ, ಪರಿಸ್ಥಿತಿಯನ್ನು ಅವಲೋಕಿಸಿದ್ದರೂ ಅವರ ಕರ್ತವ್ಯ ಪಾಲಕಿ ಅಂದುಕೊಂಡು ಸುಮ್ಮನಾಗಿ ಬಿಡುತ್ತಿದ್ದಳು. ಜ್ವರದಿಂದ ಬಳಲಿದ ಮುಖವನ್ನು ಒರೆಸಿ ಗಂಜಿ ಕುಡಿಸಿ ಮಾತ್ರೆ ನೀಡುವುದರ ಜೊತೆಗೆ ತೊಟ್ಟ ಬಟ್ಟೆಯನ್ನು ಸಹ ಬದಲಾಯಿಸುತ್ತಿದ್ದಳು. ಆ ಕ್ಷಣಕ್ಕೆ ಕೈ ಹಿಡಿದ ಪತ್ನಿಯದು ತಾಯಿಯ ಸ್ಥಾನ. ಅಲ್ಲಿ ಯಾವುದೇ ಕಾಮ ವಾಂಚೆ ಇರದೆ ನಿಷ್ಕಲ್ಮಶ ಭಾವನೆಯನ್ನು ಮಾತ್ರ ಕಾಣಬಹುದು. ಪ್ರೀತಿ ಎಂಬುದು ಎಲ್ಲರಿಗೂ ಒಂದೇ, ಆದ್ರೆ ಅದನ್ನು ವ್ಯಕ್ತಪಡಿಸುವ ರೀತಿ ಮಾತ್ರ ಭಿನ್ನ. ಒಬ್ಬೊಬ್ಬರ ಅಭಿರುಚಿ ಒಂದೊಂದು ತರಹ. ಅದರಿಂದಲೇ ಎಷ್ಟೋ ಪ್ರೇಮಿಗಳು ದೂರವಾದ ಕುರುಹುಗಳಿವೆ. ಆದ್ರೆ ನೀನು ನಾನು ಅನ್ನದೆ ನಾವಿಬ್ಬರು ಅಂದೊಡನೆ ಮಧ್ಯದಲ್ಲಿ ಮೂಡಿದ ಬಿರುಕು ಮಾಯವಾಗುತ್ತದೆ. ಜೊತೆ ನಡೆದ ಆದಿಕ್ಕಿಂತ ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡು ಹೆಜ್ಜೆ ಹಾಕಿದ್ದೇವೆ ಎಂಬುದು ಮುಖ್ಯ. ಇಷ್ಟ ಕಷ್ಟಗಳನ್ನು ಬದಿಗಿಟ್ಟು ಇಬ್ಬರ ಇಷ್ಟಗಳಿಗೂ ಪ್ರತಿಸ್ಪಂದಿಸಿ ಕಷ್ಟಗಳಿಗೆ ಸಾಂತ್ವನವಾಗಿ ಬೆರೆಯಲು ಪ್ರಯತ್ನಿಸುವ ಪರಿಯೇ ದಾಂಪತ್ಯದ ವಿಭಿನ್ನ ವಿಶಿಷ್ಟತೆ. ಇದರಿಂದ ಇಬ್ಬರ ಮನಸ್ಸುಗಳು ಕೊಂಚ ಮಟ್ಟಿಗೆ ಒಬ್ಬರಿಗೊಬ್ಬರು ಸ್ಪಂದಿಸಲು ಹಾತೊರೆಯುವುದು. ಅವಳ ಮಟ್ಟಿಗೆ ಅವನ ಕೈಯಲ್ಲಿನ ಮಾಂಗಲ್ಯಕ್ಕೆ ಕುತ್ತಿಗೆ ಒಡ್ಡಿದಾಗಿನಿಂದಲೇ ಅವನೇ ಅವಳ ಪತಿ, ಪ್ರೀತಿಯ ರಾಯಭಾರಿ. ಅಂದಿನಿಂದಲೇ ಅವನು ಅವಳ ಮನದಲ್ಲಿ ಅಚ್ಚಾಗಿ ಹೋಗಿದ್ದ. ಅಪ್ಪನ ಮಾತಿಗೆ ಬೆಲೆ ಕಟ್ಟು ಅನಾಥೆಗೆ ಮದುವೆ ಆದುದೇ ಅವಳ ಗೌರವದ ಉದ್ದಗಲಕ್ಕೂ ಬೆಳೆದು ನಿಂತಿದ್ದ ಕರ್ಣ. 2 ತಿಂಗಳು ಎಂದು ಹೋದವರು ವರ್ಷದವರೆಗೆ ಅಲ್ಲಿರಬಹುದೆಂದು ಸುದ್ದಿ ಮುಟ್ಟಿಸಿದರು. ವಾರಿದಿಗೆ ಮಾತ್ರ ಕಾವ್ಯಳ ಮನಸ್ಸು ಅರ್ಥವಾಗಿತ್ತು. ಕುಳಿತಲ್ಲಿಯೇ ಕೋಟಿ ನಮನ ಸಲ್ಲಿಸಿದಳು. ಹೀಗಾಗಲೇ ಇವರುಗಳ ಮದುವೆಯಾಗಿ 6 ತಿಂಗಳುಗಳು ಕಳೆದು ಹೋಗಿತ್ತು. ಮೊದಮೊದಲು ಕರ್ಣನಿಗೆ ಕಸಿಬಿಸಿ ಅನಿಸಿದರು. ನಂತರ ತನ್ನ ಹೆಂಡತಿ ತಾನವಳಿಗೆ ಪತಿ ಎಂದು ಮನಸ್ಸು ಸಾರಿ ಸಾರಿ ಹೇಳುತ್ತಿತ್ತು. ಅವಳ ಮಾತುಗಳಿಗೆ ಅವನು ಯಾವಾಗಲೂ ಕಿವಿಯಾಗಿರಲು ಬಯಸುತ್ತಿದ್ದ. ಅವನಲ್ಲಿರುವ ಉತ್ಸಾಹ 100 ಪಟ್ಟು ಹೆಚ್ಚಾಗಿತ್ತು. ಅವಳ ಸಾನ್ನಿಧ್ಯವನ್ನು ಬಯಸಲು ಸುಮ್ಮನೆ ಅವಳೊಬ್ಬಳೆ ಕುಳಿತಾಗ ಸರಿಯಾಗಿ ದೃಷ್ಟಿಸಿದ. ಯಾವುದೇ ರೀತಿಯ ಅಲಂಕಾರಿಕ ಸಾಧನ ಉಪಯೋಗಿಸದೆ ಹುಡುಗಿಯರು ಇಷ್ಟು ಚೆನ್ನಾಗಿ ಇರಬಹುದು ಎಂಬ ಅನುಮಾನವೂ ಕೂಡ. ಬನ್ನಮಯ ಲೋಕದಲ್ಲಿ ಅವಳೊಂದು ವಿಶಿಷ್ಟ ವ್ಯಕ್ತಿಯಾಗಿ ಅವನನ್ನು ಸೆಳೆದಿದ್ದಳು.
ಕತ್ತಲ್ಲಿನ ಎರಡೆಲೆ ತಾಳಿ ಸರವೆ ಅವಳಿಗೆ ಹೆಚ್ಚು ಸುಂದರವಾಗಿ ಕಾಣುತ್ತಿತ್ತು, ಶೋಭಿಸುತ್ತಿತ್ತು. ಕಂಗಳಲ್ಲಿ ತುಂಬಿಕೊಳ್ಳುವಂತೆ ನೋಡುತ್ತಿದ್ದ. ಹೀಗೆ ಅವರ ದಿನಚರಿ ನಡೆಯುತ್ತಿತ್ತು. ಅದೊಂದು ದಿನ ಮಾಡಿ ಮೆಟ್ಟಿಲುಗಳಿಂದ ಇಳಿಯುವಾಗ ಸೀರೆ ಕಾಲಿಗೆ ಸಿಕ್ಕಿ ಬೀಳುವವಳನ್ನು ನೋಡಿಯೇ ದೊಡ್ಡ ಧ್ವನಿಯಲ್ಲಿ ಪ್ರತಿಧ್ವನಿಸುವಂತೆ ವಾರಿದಿ ಎಂದು ಕೂಗಿ ಓಡಿ ಬಂದು ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು, ವಾರಿದಿ ವಾರಿದಿ ಹೇಳಮ್ಮ, ಸಾರಿ ಕಣೆ, ನನ್ನಿಂದ ನಿಂಗೆ ಏನು ಸುಖ ಸಂತೋಷ ಸಿಗ್ಲೇ ಇಲ್ಲ. ಹೀಗೆ ನಡು ನೀರಿನಲ್ಲಿ ನನ್ನ ಬಿಟ್ಟು ಹೋಗೋಕೆ ನಿಂಗೆ ಪರ್ಮಿಷನ್ ಇಲ್ಲ ಎಂದು ರಕ್ತದ ಮಡುವಿನಲ್ಲಿ ಬಿದ್ದ ಮಡದಿಯನ್ನು ತನ್ನೆದಿಗೆ ಒರಗಿಸಿಕೊಂಡು ಬಿಕ್ಕುತ್ತಿದ್ದ. ನಥಿಂಗ್ ಟು ವರಿ ಕರ್ಣ, ಬ್ಲಡ್ ಸ್ವಲ್ಪ ಹೋಗಿದೆ ಅಷ್ಟೇ, ಇನ್ನೇನೋ ಪ್ರಜ್ಞೆ ಬರುತ್ತೆ, ಹೋಗಿ ನೋಡ್ಬೋದು. ಮತ್ತೊಮ್ಮೆ ಆ ದಿನ ಇವರ ಮದುವೆಗೆ ಸಾಕ್ಷ್ಯವಾದ ಡಾಕ್ಟರ್ ಬಳಿಯೇ ವಿಧಿ ಸೆಳೆದು ತಂದಿತ್ತು. ತಲೆಗೆ ಕಟ್ಟಿದ ಪಟ್ಟಿಯನ್ನು ಮೆಲ್ಲನೆ ಹದುಮುತ್ತ ನಾನೆಲ್ಲಿದ್ದೇನೆ ಎಂದು ಸುತ್ತಲೂ ನೋಡಿದವಳಿಗೆ ಆಸ್ಪತ್ರೆ ಎಂಬುದು ತಿಳಿಯಿತು. ಅವಳೆದುರಿಗೆ ಕುಳಿತ ಕರ್ಣನಿಗೆ ಹೋದ ಜೀವ ಬಂದ ಅನುಭವ. ಮೆಲ್ಲನೆ ಬಗ್ಗಿ ಅವಳ ಹನೆಗೊಂದು ಮುತ್ತನ್ನು ನೀಡಿ, ಡೋಂಟ್ ವರಿ ಡಿಯರ್, ಏನೂ ಆಗಿಲ್ಲ, ಸಣ್ಣದೊಂದು ಗಾಯ ಅಷ್ಟೇ, ನೋವಿದೆಯಾ ಎಂದು ಎದ್ದು ಕೂರಲು ಸಹಾಯ ಮಾಡಿ ಜ್ಯೂಸ್ನ ಗ್ಲಾಸನ್ನು ಅವಳ ಕೈಗೆ ಕೊಡದೆ ತಾನೇ ಸ್ವಂತಹ ಕುಡಿಸಲು ಶುರು ಮಾಡಿದ. ಅವನ ಸನಿಹ ಪ್ರೀತಿಗೆ ಅವಳು ಎಂದೋ ಮೂಕಿಯಾಗಿದ್ದಳು, ಎಂದು ಕೂಡ ಮೂಕಿಯೇ. ಇಷ್ಟು ಹತ್ತಿರದ ಸಂಬಂಧವಾದರೂ ಅದರಲ್ಲಿನ ಒಲುಮೆ ಅಪಾರ. ಕುಡಿದ ಜ್ಯೂಸ್ನ ಗ್ಲಾಸನ್ನು ಪಕ್ಕದ ಟೇಬಲ್ ಅಲ್ಲಿ ಮೇಲಿರಿಸಿ ತನ್ನೆದಿಗೆ ಒರಗಿಸಿಕೊಂಡು ಜೇನು ಬರುತ್ತ ಧ್ವನಿಯಲ್ಲಿ, ವಾರಿದಿ, ಎಷ್ಟು ದಿನ ನಿನ್ನ ಅರ್ಥ ಮಾಡಿಕೊಳ್ಳುವುದರಲ್ಲಿಯೇ ಕಾಲ ಕಳೆದೆ. ಇನ್ನು ನಿಂಗೆ ಕಾಯಿಸಲ್ಲ. ಈ ಹೃದಯದ ಹೊಡತಿ ನೀನಾಗಿರ್ವೆ ಅಂದ ಮೇಲೆ ಇನ್ನೇನು ಬೇಸರ ಬೇಡ. ತನ್ನವಳ ಮಗುವನ್ನು ಬೊಗಸೆಯಲ್ಲಿ ಹಿಡಿದು, ನಮ್ಮ ಜೀವನದಲ್ಲಿ ಇದೊಂದು ಹೊಸ ಋತುವಿನ ಆಗಮನ. ಅದಕ್ಕಾಗಿ ಈ ಜೀವನದ ಹಾದಿ ಎಂದಿಗೂ ಋತುಗಾನವಾಗಿರಲಿ. ಸದಾ ಹಸಿರಿನಿಂದಲೇ ಕೂಡಿದ ಪ್ರಕೃತಿಯಂತೆ ನಮ್ಮ ಬಾಳಿನಲ್ಲಿಯೂ ಪ್ರೀತಿಯೇ ತುಂಬಿರುತ್ತದೆ. ಅವಳ ಕೈ ಹದುಮಿ ನುಡಿದ, ಪ್ರತಿ ಪತ್ನಿಯು ಗಂಡನಿಂದ ಬಯಸುವುದು ಇಂತಹ ಪ್ರೀತಿಯನ್ನೇ. ದುಬಾರಿ ಸೀರೆ ಆಭರಣಕ್ಕಿಂತ ದುಃಖವಾದಾಗ ಸಾಂತ್ವನಿಸುವ ಒಂದು ಮಾತು, ಕಣ್ಣೀರು ಬಂದರೆ ಒರೆಸುವ ಕೈಗಳು ಅವನದಾದರೆ ಕೋಟಿ ಋಷಿಯ ನಕ್ಷತ್ರಗಳು ಅವಳ ಕಂಗಳಲ್ಲಿ. ಆನಂದದಿಂದ ಹೃದಯ ತುಂಬಿ ಬಂದವಳಿಗೆ ಆನಂದ ಬಾಷ್ಪವೇ ಕಂಗಳಲ್ಲಿ. ಮೆಲ್ಲನೆ ಅವನ ಮಾತುಗಳಿಗೆ ಕೆನ್ನೆಯಲ್ಲಿ ಕೆಂಪು ಮೂಡಿಸಿಕೊಂಡು ಹೂಗುಟ್ಟಿದಳು. ಅಲ್ಲಿಗೆ ನವ ಋತುಗಾನ ಶುರುವಾಗಿತ್ತು. ಹರಸಿ ಹಾರೈಸಿದ ಹಿರಿಯರ ಆತ್ಮಕ್ಕೂ ಶಾಂತಿ ನೆಮ್ಮದಿ ಸಿಕ್ಕಿತ್ತು. ಮಾಂಗಲ್ಯ ಬಂಧನವನ್ನು ಗೌರವಿಸುವ ಪತ್ನಿಯರು ಒಂದು ಕಡೆಯಾದರೆ, ಇತ್ತೀಚೆಗೆ ಅದನ್ನು ಫ್ಯಾಷನ್ಗಾಗಿಯೂ ಧರಿಸುವವರೇ ಇದ್ದಾರೆ. ಅದೇನೇ ಇದ್ರೂ ವಾರಿದಿ ಕಾವ್ಯರಂತವರು ಈಗಿನ ಕಾಲಕ್ಕೆ ಅಪರೂಪವೇ. ಬಯಸಿದಾಗ ಸಿಗುವ ಪ್ರೀತಿಗಿಂತ ಮನಸ್ಸು ಬಯಸಿದಾಗ ನಾವು ಹೇಳದೆ ಅರ್ಥ ಮಾಡಿಕೊಂಡು ಪ್ರೀತಿ ಕೊಡುವವರು ನಿಜವಾಗಿಯೂ ಜೀವನ ಪೂರ್ತಿ ಜೊತೆಯಲ್ಲೇ ಇರಬಲ್ಲರು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದಕ್ಕಾಗಿ.